ಊಮರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಭಗವಂತನ ಪೂಜೆಯ ಔಚಿತ್ಯದ ಬಗ್ಗೆ ಮಹತ್ತಿಗೆಯ ಬಗ್ಗೆ ಮಧ್ವಾಚಾರ್ಯರು ವೇದವ್ಯಾಸರ ಪುರಾಣಗಳ ಕೆಲವು ಮಾತುಗಳನ್ನು ಸಂಗ್ರಹಿಸಿದ್ದಾರೆ. ಅದರಲ್ಲಿ ಒಂದು ಮುಂದಿನ ಮಾತು, ಭಗವಂತನ ಪೂಜೆ ಅತ್ಯಂತ ಪ್ರಶಸ್ತವಾದದ್ದು ಅಂತ ಹೇಳಲಿಕ್ಕೆ, ನಾಸ್ತಿ ಶ್ರೇಯಸ್ಕರಂ ನೃಣಾಂ ವಿಷ್ಣೋರಾರಾಧನಾನ್ ಮುನೆ ಯುಗೇಸ್ಮಿನ್ ತಾಮಸೇ ಲೋಕೆ ಸತತಂ ಪೂಜ್ಯತೆ ನೃಭಿಃ ಅಂತ ಮಗದೊಂದು ಮಾತನ್ನು, ಶ್ರೇಯಸ್ಕರವಾದದ್ದು ಮನುಷ್ಯರಿಗೆ ವಿಷ್ಣುವಿನ ಆರಾಧನೆ ಎನ್ನುವ ಸಂಗತಿಯನ್ನು ಹೇಳುತ್ತಾ, ಇದಕ್ಕಿಂತ ಮಿಗಿಲಾದ ಶ್ರೇಯಸ್ಕರವಾದ ಸಂಗತಿ ಇಲ್ಲ ಅಂತ ಹೇಳ್ತಾರೆ. ನಾಸ್ತಿ ಶ್ರೇಯಸ್ಕರಂ ನೃಣಾಂ ವಿಷ್ಣೋ ಆರಾಧನಾತ್ ಮುನೆ. ಆರಾಧನಾತ್ ಎನ್ನುವುದು ಪಂಚಮಿ. ಪಂಚಮಿ ಎನ್ನುವುದು ಒಂದು ವಿಶೇಷವಾದಂತಹ ವಿಭಕ್ತಿ. ಅದು ವಿಯೋಗವನ್ನು ಹೇಳುತ್ತದೆ, ಸಂಬಂಧವನ್ನು ಹೇಳುವಲ್ಲಿ ಪ್ರತ್ಯೇಕತೆಯನ್ನು ತಿಳಿಸಿಕೊಡುತ್ತದೆ. ಹಾಗಾಗಿ ವೃಕ್ಷಾತ್ ಫಲಂ ಪತತಿ ಅಂತ ಪಂಚಮಿ ಭಕ್ತಿಯ ಪ್ರಯೋಗ ಮಾಡುವಾಗ, ವೃಕ್ಷದಿಂದ ಹಣ್ಣು ಬೀಳುತ್ತದೆ ಅಂತ ಹೇಳುವಲ್ಲಿ ನಾವು ಹೇಳುವಾಗ ದಿಂದ ಹೇಳುತ್ತೇವೆ, ಅದು ತೃತೀಯ ಅರ್ಥ ಮಾಡುತ್ತೇವೆ. ಆದರೆ ಅದರ ನಿಜವಾದ ಅರ್ಥ ವೃಕ್ಷದ ದೆಸೆಯಿಂದ ಅಂತ. ವೃಕ್ಷವನ್ನು ಬಿಟ್ಟು, ಮರವನ್ನು ಬಿಟ್ಟು ಹಣ್ಣು ಬೀಳುತ್ತದೆ ಅಂತ. ವಿಯೋಗವನ್ನು, ಅಲ್ಲಿನ ಸಂಪರ್ಕ ಕಳಚಿಕೊಂಡದ್ದನ್ನು ತಿಳಿಸ್ತದೆ. ಹಾಗಾಗಿ ಇಲ್ಲಿ ಸಹ ಪಂಚಮಿ ಭಕ್ತಿಯಲ್ಲಿ ವಿಷ್ಣೋರಾರಾಧನಾತ್, ಭಗವಂತನ ಪೂಜೆಯನ್ನು ಹೊರತುಪಡಿಸಿದರೆ, ನಾಸ್ತಿ ಶ್ರೇಯಸ್ಕರಂ ನೃಣ, ಮನುಷ್ಯರಿಗೆ ಶ್ರೇಯಸ್ಕರವಾದದ್ದು ಬೇರೆ ಯಾವುದೇ ಸಂಗತಿಗಳು ಇಲ್ಲ. ಇಲ್ಲಿ ಒಂದು ಅಂಶ ಶ್ರೇಯಸ್ಕರ ಎನ್ನತಕ್ಕಂಥ ವಿಷಯ. ಎರಡನೇದು ಶ್ರೇಯಸ್ ಆಗುವಂಥದ್ದು ಯಾರಿಗೆ ಅಂದರೆ ನೃಣಾಂ ಅಂತ ಹೇಳ್ತಾರೆ, ಮನುಷ್ಯರಿಗೆ ಅಂತ. ಇವತ್ತು ಎರಡು ದಾರಿಗಳ ಬಗ್ಗೆ ಗುರುತಿಸ್ತಾರೆ. ಇದನ್ನು ಯಮನೆ ಹೇಳುವಂಥದ್ದು, ನಚಿಕೇತನ ಹೇಳುವಾಗ ಶ್ರೇಯಶ್ಚ ಪ್ರೇಯಶ್ಚ ಅಂತ. ತೇ ಉಭೇ ನಾನಾರ್ಥೇ ಪುರುಷಂಸಿನೀತಃ ಅಂತ. ಮನುಷ್ಯನನ್ನು ಎರಡು ಕಡೆಯಲ್ಲಿ ಎಳ್ಕೊಂಡು ಹೋಗತಕ್ಕಂತಹ ಎರಡು ಸಂಗತಿಗಳು, ಒಂದು ಪ್ರಿಯವಾದದ್ದು, ಒಂದು ಶ್ರೇಯಸ್ಸಾದದ್ದು. ಒಂದು ಪ್ರೇಯಸ್ಸು, ಒಂದು ಶ್ರೇಯಸ್ಸು. ಶ್ರೇಯಶ್ಚ ಪ್ರೇಯಶ್ಚ ಅಂತ ಎರಡು. ಇದೇನು ವ್ಯತ್ಯಾಸ ಕೇಳಿದರೆ, ಪ್ರಿಯವಾದದ್ದು ಶ್ರೇಯಸ್ಕರ ಆಗಬೇಕಾಗಿಲ್ಲ, ಶ್ರೇಯಸ್ಕರವಾದದ್ದು ಪ್ರಿಯವಾಗಿರಬೇಕಾಗಿಲ್ಲ. ಈಗ ಒಬ್ಬನಿಗೆ ಸಿಹಿ ತಿನ್ನುವುದು, ಸ್ವೀಟ್ ತಿನ್ನುವುದು, ಅವನಿಗೆ ಅದು ಪ್ರಿಯ ಆಗಿದೆ. ಪ್ರಿಯ ಅಂದರೆ ಇಷ್ಟ ಆಗಿದೆ. ಇಷ್ಟ ಆಗಿದೆ ಅಂತ ಅವನು ಸಿಹಿ ತಿನ್ನುವ ಮೂಲಕ ಅವನು ತನ್ನ ಶ್ರೇಯಸ್ಸಿಗೆ ಅಡ್ಡಿ ಮಾಡಿಕೊಳ್ತಾನೆ. ಯಾಕೆಂದರೆ ರೋಗಿ ಆಗ್ತಾನೆ, ಒಳಿತಾಗುವುದಿಲ್ಲ. ಹಾಗಾಗಿ ಒಳಿತಿನೆಡೆಗೆ ಸಾಗಬೇಕಾದರೆ ಕೆಲವೊಮ್ಮೆ ಪ್ರಿಯವನ್ನು ಬಿಡಬೇಕಾಗ್ತದೆ. ನನಗೆ ಇಷ್ಟವಾದದ್ದನ್ನು ನನಗದು ಇಷ್ಟ ಹೇಳಿದರೆ, ನಿನಗದು ಇಷ್ಟ ಆದರೂ ನಿನಗದು ಒಳ್ಳೆಯದಲ್ಲ. ಇದು ಬಹಳಷ್ಟು ಅತ್ಯಂತ ಸಂಕ್ಲಿಷ್ಟವಾದ ಸಂಗತಿ. ಯಾಕೆಂದರೆ ದೇವರು ನಮ್ಮನ್ನು ಒಳಿತಿನೆಡೆಗೆ ಕಾಣುತ್ತಾರೆ, ಇಷ್ಟೊಂದು ಸತ್ಯ. ದೇವರು ಎಂದೂ ಸಹ ಮನುಷ್ಯನನ್ನು ಹಾಳಾಗಬೇಕು ಅಂತ ಮಾಡುವುದಿಲ್ಲ. ಆದ್ದರಿಂದ ಏನಾಯಿತು, ಇಡೀ ಜಗತ್ತನ್ನು ಭಗವಂತ ನಮಗೆ ಪ್ರದಾನಿಸಿದ್ದಾನೆ, ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸಿಕೊಳ್ಳುವಲ್ಲಿ ನಾವು ಇದು ಎರಡು ದಾರಿಯನ್ನು ಸರಿಯಾಗಿ ಗಮನಿಸಬೇಕು. ನನಗೆ ಯಾವುದರಿಂದ ಒಳ್ಳೆಯದಾಗ್ತದೆ, ನನಗೆ ಯಾವುದರಿಂದ ಹಿತ ಅನ್ನಿಸ್ತದೆ, ಆತ್ಯಂತಿಕವಾಗಿ ಈಗ ಸುಖ ಆಗ್ಬೋದು, ನಾಳೆಗದು ಸುಖ ಅಲ್ಲ. ಯಾವುದೇ ಮನುಷ್ಯನ ಇನ್ವೆನ್ಷನ್ಸ್ಗಳು, ಭೌತಿಕವಾದ ಸುಖದ ಸಂಬಂಧಪಟ್ಟಂಥ ಯಾವುದೇ ಇವತ್ತಿನ ಕೊಡುಗೆಗಳು ವಿಜ್ಞಾನಿಗಳಿವೆ, ಅದು ಮನುಷ್ಯನ ಪಾಲಿಗೆ ಶ್ರೇಯಸ್ಕರ ಅಲ್ಲ. ಯಾವುದೇ ಇಟ್ಟುಕೊಳ್ಳಿ. ಹಿಂದೆ ಅಕ್ಕಿಯನ್ನು ಒನಕೆಯಿಂದ ಕುಟ್ಟಿ ಅದರ ಸಿಪ್ಪೆಯನ್ನು ತೆಗೆದು ಊಟಕ್ಕೆ ಅನುಕೂಲ ಮಾಡಿಕೊಡ್ತಿದ್ರು. ಇವತ್ತು ನಾವು ಸ್ಟೀಮ್ ಮಾಡುತ್ತೇವೆ, ಆನಂತರ ಅದನ್ನು ಪೂರ್ತಿಯಾಗಿ ಪಾಲಿಷ್ ಮಾಡುತ್ತೇವೆ. ಹಾಗಾಗಿ ನಾವು ಬಹಳ ಚಂದವಾಗಿ ಅದನ್ನು ಊಟ ಅಂತ ಮಾಡ್ತೇವೆ. ಆದರೆ ವೈದ್ಯರು ಏನು ಹೇಳ್ತಾರೆ, ಅದನ್ನು ತಿಂದರೆ ನೀವು ಮಾತ್ರ ತಿನ್ನಬೇಕಾಗ್ತದೆ. ಯಾಕೆಂದರೆ ನಿಮಗೆ ಅದರಲ್ಲಿ ಬೇಕಾಗಿರತಕ್ಕಂತಹ ಯಾವುದೇ ಪೌಷ್ಟಿಕಾಂಶಗಳು ಇಲ್ಲ, ಅದು ನಾವು ಹೊಟ್ಟಿನಲ್ಲಿ ಹೋಗಿಬಿಟ್ಟಿದೆ. ನೀವು ಕ್ಲೀನ್ ಮಾಡುವಾಗ, ಪಾಲಿಷ್ ಮಾಡುವಾಗ ಏನೆಲ್ಲ ತೆಗೆದಿದ್ದೀರಿ ಅದು ನಿಮಗಿನ್ನೀಗ ಸಿಗೋದಿಲ್ಲ ಅಂತ. ಅಂದರೆ ವಿ ಲೂಸ್ಡ್. ನಾವೀಗೇನು ಮಾಡಿಕೊಳ್ತಾ ಇದ್ದೇವೆ ಅನ್ನೋ ನಿಜವಾದ ಏನೊಂದು ಅದರಲ್ಲಿ
ಶ್ರೇಯಸ್ಸಿತ್ತು, ಆ ಶ್ರೇಯಸ್ಸಿನ ಅಂಶವನ್ನು ಕೆಳಗಿಟ್ಟಿದ್ದೆ. ಟ್ಯಾಂಕಿಯ ನೀರಿಟ್ಕೊಳ್ಳಿ, ಸುಲಭಕ್ಕೋಸ್ಕರ ಯಾವಾಗಲೂ ಸಿಗಬೇಕು ಹೇಳಿಕೊಂಡು ಮನುಷ್ಯ ನೀರನ್ನು, ನೆಲದಲ್ಲಿ ನೀರಿರಬೇಕು. ನೀರಿನ ಸೃಷ್ಟಿಯಲ್ಲಿ ನೆಲದಲ್ಲಿ, ನೀರಿರಬೇಕಾದಲ್ಲಿ ನೆಲದಲ್ಲಿ. ಮಣ್ಣು ನೀರನ್ನು ಹಿಡಿದಿದ್ದರೆ ನೀರಿನಲ್ಲಿ ಸಾರ ಇರ್ತದೆ, ಮಿನರಲ್ಸ್ ಇರ್ತದೆ. ನಾವೇ ಅದನ್ನು ಮಾಡಿದ್ದೇವೆ, ಮಣ್ಣಿನಿಂದ ಸಂಪರ್ಕವನ್ನು ಅದನ್ನು ಕಳಿಸಿದ್ದೇವೆ, ನೀರನ್ನು ಪ್ಲಾಸ್ಟಿಕ್ ಟ್ಯಾಂಕಿಯಲ್ಲಿ ಹಾಕಿದ್ದೇವೆ. ಪ್ಲಾಸ್ಟಿಕ್ ಟ್ಯಾಂಕಿ ಎನ್ನುವುದು ಉಪಯೋಗ ಇಲ್ಲ ಅವರು ಹೇಳುತ್ತಾರೆ. ಅದು ಅನೇಕ ಕಾಲಗಳಲ್ಲಿ ಇದ್ದರೂ ಹಾಳು, ಹುಳ ಆಗ್ತದೆ, ಅನ್ನೋದರಲ್ಲಿ ಬ್ಯಾಕ್ಟೀರಿಯಾ ಫಾರ್ಮೇಷನ್ಸ್ ಆಗ್ತದೆ, ಫಂಗಸ್ ಫಾರ್ಮೇಷನ್ ಆಗ್ತದೆ. ಅದರೊಟ್ಟಿಗೆ ಪ್ಲಾಸ್ಟಿಕ್ಕಿನ ಮೇಲೆ ಬಿದ್ದಿರತಕ್ಕಂಥ ಶಾಖದಿಂದ, ಸೂರ್ಯನ ಶಕ್ತಿಗೆ ಅದೇನು ಅಂದರೆ ಅವರದ್ದು ಪರಿಣಾಮವಾದವನ್ನು ಹೇಳ್ತಾರೆ. ಇದನ್ನು ಎಲ್ಲರೂ ಒಪ್ತಾರೆ, ಈ ನಮ್ಮ ವೈರಿಂಗ್ಸ್ಗಳಲ್ಲಿ ಎಲ್ಲ ಹೇಳ್ತಾರೆ. ಏನು ಕೇಳಿದರೆ ಬಿಸಿಲಿನಲ್ಲಿ ಬಿಸಿಯಾದದ್ದು ರಾತ್ರಿ ಹೊತ್ತಿಗೆ ತಣ್ಣಗಾದರೆ ಅದೇ ಒಂದು ದೃಷ್ಟಿಯಿಂದ ತಪ್ಪು ಉಂಟು. ಇಡೀ ದಿನ ಅದರಲ್ಲಿ ಆಗತಕ್ಕ ರೀತಿಗಳು, ವ್ಯತ್ಯಾಸಗಳು. ಅದನ್ನೇ ನಾವು ನೀರು ಕುಡಿತೇವೆ. ಎಲ್ಲರೂ ಹೇಳಬಹುದು ನನಗೆಂತ ಆಗಲಿಲ್ಲ ಅಂತ. ಅವನ್ನ ಹೇಳೋದು ದೂರದ ದೃಷ್ಟಿಯಿಂದ ಇಟ್ಟುಕೊಂಡ್ರೆ ಇವತ್ತಿನ ಇನ್ವೆನ್ಷನ್ಸ್ಗಳಿಂದ ನಾವು ಬದುಕುವುದರಿಂದ ಬದುಕಿನ ಆಯುಷ್ಯವನ್ನು ಕಳ್ಕೊಂಡಿದ್ದೇವೆ. ಹಿಂದಿನವರು 100 ಗಟ್ಟಲೆ ವರ್ಷ ಬದುಕ್ತಿದ್ರು, ಇವತ್ತಿನವರು 60 ವರ್ಷಕ್ಕಿಂತ ದೊಡ್ಡದು ಹೋಗುವುದೇ ಇಲ್ಲ. 50ಕ್ಕೆ ರೋಗದ ಗೂಡು ಹಾಕ್ತಾರೆ. ಕಾರಣ ಯಾರು ಹೇಳುವುದಿಲ್ಲ. ಫಾಸ್ಟ್ ಫುಡ್ಗಳ ಬಗ್ಗೆ, ಜಂಕ್ ಫುಡ್ಸ್ಗಳ ಬಗ್ಗೆ ಎಲ್ಲದರ ಬಗ್ಗೆ ಇನ್ವೆನ್ಷನ್ ಮಾಡಿ ಕೊಟ್ಟಿದ್ದಾರೆ ವಿಜ್ಞಾನಿಗಳು. ತಿನ್ನುವುದು ಆಯುಷ್ಯಕ್ಕೆ ಹಾನಿಕರ ಅಂತ. ಬಿಡಿ, ಸಿಗರೇಟ್ ಇಟ್ಕೊಳ್ಳಿ, ಇಂಜೂರಿಯಸ್ ಟು ಹೆಲ್ತ್ ಅಂತ ಬರೆದ್ರು, ದಾಖಲೆ ಮಾಡಿ ಕಳಿಸಿದ್ರು. ಯಾರು ಮಾತಾಡ್ತಾರೆ ಅದರ ಬಗ್ಗೆ? ಪ್ರೊಡಕ್ಷನ್ ಆಗ್ತಾನೇ ಉಂಟು, ಅಡ್ವರ್ಟೈಸ್ಮೆಂಟ್ ಹೋಗ್ತಾನೆ ಉಂಟು, ಸರ್ಕಾರ ದುಡ್ಡು ತೆಗಿತಾನೆ ಉಂಟು, ಮನುಷ್ಯರ ಬದುಕನ್ನು ಹೊಡಿತಾನೆ ಉಂಟು. ಅದರಿಂದ ಶ್ರೇಯಸ್ಕರ ಟೆಂಪರರಿ ನಮಗೆ ಅದರಿಂದ ರಿಲೀಫ್ ಇರ್ಬೋದು. ಕೇಳ್ತಾನೆ ನಾನು ಒಂದು ದಮ್ ಹೇಳಿದ್ರೆ ಭಾರಿ ಖುಷಿ ಆಗ್ತದೆ ಅಂತ. ಆದರೆ ಅದೇ ಒಂದು ದಮ್ಮಿನಿಂದ 1 ವರ್ಷ ಡಿಕ್ರೀಸ್ ಆಗ್ತಾ ಇದ್ದಾನೆ, ಬೀಳ್ತಾ ಇದ್ದಾನೆ, ಇತ್ತ ಕಡೆ ಅವನು ಸಿಗರೇಟ್ ಆಗಿದ್ದದ್ರಿಗಿಂತ 100 ಪಾಲು ಆಸ್ಪತ್ರೆ ಹಾಕ್ತಾನೆ ಎನ್ನುವುದನ್ನು, ಕರಾಳ ಸತ್ಯವನ್ನು ಒಪ್ತಾ ಇಲ್ಲವ. ಏನು ಮಾಡುವ? ಆದ್ದರಿಂದ ಶ್ರೇಯಸ್ಸು ಮತ್ತು ಪ್ರೇಯಸ್ಸನ್ನು ಹಿಂದೆ ಬಹಳ ಚೆನ್ನಾಗಿ ನೋಡಿದರು. ಇದಕ್ಕೆ ನಾವು ಐತಿಹಾಸಿಕವಾದ ಉದಾಹರಣೆ ಕೊಡೋದಾದರೆ, ಮಾರೀಚ, ರಾವಣ ಬಂದು ಹೇಳ್ತಾನೆ ಮಾರೀಚನ ಹತ್ರ, ನೀನು ಜಿಂಕೆ ಆಗಬೇಕು, ಸೀತೆಗೆ ಪ್ರಲೋಭನೆ ಮಾಡಬೇಕು, ಆಗ ಕೈ ತಪ್ಪಿಸಿ ಕಣ್ಣು ತಪ್ಪಿಸಿ ನೀನು ಓಡಬೇಕು, ನಾನು ಸೀತೆಯನ್ನು ಎಗರಿಸ್ತೇನೆ, ರಾಮನನ್ನು ದೂರಕ್ಕೆ ನೀನು ಎಳ್ಕೊಂಡು ಹೋಗುವಂತ. ಆಗ ಮಾರೀಚ ಹೇಳುತ್ತಾನೆ, ಇದು ನಿನಗೆ ಶ್ರೇಯಸ್ಕರವಾದ ದಾರಿ ಅಲ್ಲ. ನಿನಗಿದ್ರಿಂದ ಇಷ್ಟ ಆಗ್ಬೋದು, ಒಂದು ಹೆಣ್ಣನ್ನು ಲಪಡಾಯಿಸಿದ್ದೇನೆ ನೀನು ಹೇಳಬಹುದು, ಆದರೆ ಇದರಿಂದ ನೀನು ಸರ್ವನಾಶವನ್ನು ಪಡಿತಿ. ಬಾಯ್ಬಿಟ್ಟು ಹೇಳಿದ್ದ ನಾವು. ಹಿತವಾದಂತಹ ಮಾತನ್ನು ಹೇಳೋರು ಬಹಳ ಕಡಿಮೆ. ಸತ್ಯವಾದ ಮಾತನ್ನು, ಪಥ್ಯವಾದದ್ದನ್ನು ಯಾರು ಹೇಳುವುದಿಲ್ಲ. ಕಿವಿಗೆ ಬೇಕಾದ ಹಾಗೆ, ಅವನ ಅನುಕೂಲಕ್ಕೆ ಬೇಕಾದ ಹಾಗೆ ಮಾತಾಡುವವರು ಹೆಚ್ಚು ಸಿಗ್ತಾರೆ. ಇದರಿಂದ ಹಾಳಾಗ್ತೀಯ ನೀನು. ನಾನು ನಿನಗೆ ಪ್ರಿಯವಾದದ್ದನ್ನು, ಸತ್ಯವಾದದ್ದನ್ನು ಹೇಳಿದ್ದೇನೆ, ನಿನಗೆ ಅರ್ಥ ಆಗೋದಿಲ್ಲ ಹೇಳ್ತಾನೆ. ಹಿತಂಚ ಸತ್ಯಂಚ ಅಂತ ಹೇಳಿಕೊಂಡು ಬಹಳ ಸ್ಪಷ್ಟವಾಗಿ ತಿಳಿಸಿಕೊಟ್ರೆ ಅವನು ಪ್ರಿಯವಾದದ್ದು ಮಾಡು, ಶ್ರೇಯಸ್ಸಿನ ವಿಷಯ ನಿನಗೆ ಬೇಡ ಅಂತ ಸರಿ ಅಂತ. ದುರ್ಯೋಧನನಿಗೂ ಹೇಳುತ್ತಾನೆ, ವಿದುರ ಎಲ್ಲ ಹೇಳ್ತಾನೆ, ಧೃತರಾಷ್ಟ್ರನೇ ಹೇಳ್ತಾನೆ, ಅರ್ಧ ರಾಜ್ಯ ಕೊಟ್ಟು ಬಿಡು, ಅವರು ಕೇಳಿದ್ದವರಿಗೆ ಸಹವಾದದ್ದನ್ನು ಇಟ್ಟುಬಿಡು, ಆರಾಮವಾಗಿ ನೀನು ಬದುಕು, ನಿನಗೆ ಶ್ರೇಯಸ್ಸಾಗ್ತದೆ. ನನಗೆ ಪ್ರಿಯವಾದದ್ದು ಬೇಕು, ನನಗೆ ಪ್ರಿಯ ಅಖಂಡ ಸಾಮ್ರಾಜ್ಯ, ನಾನು ಅವರಿಗೆ ಹಂಚಿಕೊಳ್ಳುವುದಿಲ್ಲ, ಬದುಕಿನವರೆಗೂ ನಾನು ಸೂಚಿ ಮನೆಯಷ್ಟು ಜಾಗವನ್ನು ನಾನು ಹಂಚಿಕೊಳ್ಳುವುದಿಲ್ಲ ಅಂತ ಹೇಳಿದ ಸತ್ತ. ಅದರಿಂದ ಪ್ರಿಯಕ್ಕೋಸ್ಕರ ನಮ್ಮ ಹೋರಾಟ ಮಾಡಿದರೆ ನಾವು ಶ್ರೇಯಸ್ಸಿನಿಂದಲೂ ವಂಚಿತರಾಗ್ತೇವೆ, ಪ್ರೇಯಸ್ಸಿನಿಂದಲೂ ವಂಚಿತರಾಗ್ತೇವೆ. ಅದನ್ನು ಮನುಷ್ಯನನ್ನು ತೇ ಉಭೇ ನಾನಾರ್ಥೇ ಪುರುಷಂ ಸಿನೀತಃ ಅಂತಾನೆ ಯಮ. ಮನುಷ್ಯನನ್ನು 2 ಕಡೆಯಿಂದದು ಎಳಿತದೆ. ಪ್ರೇಯಸ್ಸು ಆಚೆಗೆ ಎಳಿತದೆ, ಶ್ರೇಯಸ್ಸು ಈಚೆಗೆ ಎಳಿತದೆ. ಯಾವುದನ್ನು ಮನುಷ್ಯ ಆಯ್ಕೆ ಮಾಡಿಕೊಳ್ಳುತ್ತಾನೆ ಅಂತ ಬಹಳ ಕಷ್ಟ ಇರೋದು ಇಲ್ಲಿ. ಯಾಕೆಂದರೆ ಪ್ರತಿಯೊಬ್ಬನೂ ಇನ್ನೊಬ್ಬರ ಅನುಭವವನ್ನು ಉಪದೇಶದ ನೆಲೆಯಲ್ಲಿ ಒಪ್ಪುವುದಿಲ್ಲ. ನಾನು ಬಹಳ ಕಡೆಯಲ್ಲಿ ದೃಷ್ಟಾಂತ ಹೇಳ್ತೇನೆ, ತುಂಬ ಖುಷಿಯಾಗಿರುವಂಥದ್ದು, ರೋಚಕ ದೃಷ್ಟಾಂತ. ಅದು ಗುಡ್ಡೆಯನ್ನು ಹತ್ತುವುದು.
ಭಾಳ ದೊಡ್ಡ ಗುಡ್ಡೆ ಹತ್ತುದು. ಆಗ ಹತ್ತಿ ಹಿಂದೆ ಬಂದವ ಹೇಳುತ್ತಾನೆ, ನಾನು ಹೋಗಿ ಬಂದೆ ತುದಿಯನ್ನು, ಏನಿಲ್ಲ ಅಲ್ಲಿ, ಏದುಸಿರು ಬೀಳುವುದು ಬಿಟ್ಟರೆ ಮತ್ತೆಂತ ಆಗುವುದಿಲ್ಲ, ವ್ಯರ್ಥ ಹೋಗುವುದು. ನಾನು ಯೋಚನೆ ಮಾಡಿದ್ದೆ ಹೋಗುವಾಗ, ನನಗೂ ಹಿಂದೆ ಬಂದವ ಹೇಳಿದ ಅಲ್ಲಿ ಎಂಥದ್ದು ಇಲ್ಲ, ಸುಮ್ಮನೆ ಬೇಡ ಅಂತ. ಆದರೂ ನಾನು ಅವನ ಮೇಲೆ ನಂಬಿಕೆಯನ್ನು ಇಡಲಿಲ್ಲ. ಒಬ್ಬ ದೊಡ್ಡ ಸಂಗತಿ, ತಾನು ಹೋಗಿದ್ದ, ನನಗೆ ಹೋಗಲಿ ಬಿಡುವುದಿಲ್ಲ ಅಂತ ಯೋಚನೆ ಮಾಡಿ ನಾನು ಹೊಟ್ಟೆ ಇಚ್ಚಿನಿಂದ ಹೊರಟೆ. ಆದರೆ ಇಷ್ಟೇ ಆದದ್ದು, ಪ್ರಯೋಜನ ಇಲ್ಲ, ನೀವೇನು ಹೋಗುವುದು ಬೇಡ ಅಂತ ಹೇಳ್ತಾನೆ. ಆದರೆ ಇವ ಆಯ್ತು ಮಾರ ಹೇಳಿ ಅವನನ್ನು ಆಚೆ ಕಳಿಸಿ ಇವನು ಹೋಗ್ತಾನೆ. ಪ್ರತಿಯೊಬ್ಬನೂ ಉಪದೇಶವನ್ನು ಒಪ್ಪುವುದಿಲ್ಲ, ಅನುಭವವನ್ನು ಇಟ್ಟುಕೊಳ್ಳುವುದಿಲ್ಲ, ಸ್ವಂತ ಅನುಭವಕ್ಕೆ ಹೋಗ್ತಾನೆ, ಪ್ರಯತ್ನಿಸ್ತಾನೆ. ಇದೇ ಇಡೀ ಪ್ರಪಂಚವೇ ಹೀಗೆ. ಪ್ರೇಯಸ್ಸಿನೆಡೆಗೆ ಅದು ದಾಪುಗಾಲಾಗಿದೆ, ಶ್ರೇಯಸ್ಸನ್ನು ಮಾಡುವುದಿಲ್ಲ. ಒಂದೊತ್ತು ಊಟ ಎನ್ನುವುದು ಶ್ರೇಯಸ್ಕರ ಅಂದರು. ಎರಡೊತ್ತು ಊಟ ಎನ್ನುವುದು ಅದು ಅತ್ಯಂತ ವೈಭವೋಪೇತವಾದದ್ದು, ಅದು ಶ್ರೀಮಂತಿಕೆಯ ಲಕ್ಷಣ ಅಂತಾರೆ. ಮೂರೊತ್ತು ಊಟ ಮಾಡಿದರೆ ರೋಗಿ ಅಂತ, 4 ಹೊತ್ತು ಊಟ ಮಾಡಿದರೆ ಹೊತ್ತುಕೊಂಡು ಹೋಗಿ ಅಂತ. 1 ಹೊತ್ತಿನವ ಯೋಗಿ, 2 ಹೊತ್ತಿನವ ಭೋಗಿ. ಭೋಗಿ ಅಂದರೆ ಗಂಡ ಹೊಟ್ಟೆ ಉಂಡಂತ ಅರ್ಥವ, ಅಂದರೆ ಇನ್ನೊಬ್ಬರನ್ನು ತಿಂತಾನೆ ಅಂತ ಅರ್ಥ ಆ ಲೆಕ್ಕದಲ್ಲಿ. 3 ಹೊತ್ತಿನವನಾದರೆ ರೋಗಿ, 4 ಹೊತ್ತಾದರೆ ಹೊತ್ಕೊಂಡು ಹೋಗಿ. ಹಾಗಾದರೆ ಕ್ರಮ ಏನಾಯಿತು? ನಮಗೆ ತಿನ್ನುವುದು ಇಷ್ಟ. ಈಗ ನೋಡಿ, ಇವತ್ತು ತಿಂತಾನೇ ಇರು. ನಾವು ಬರುವಾಗ ದಾರಿಯಲ್ಲಿ ನೋಡುತ್ತೇವೆ, ಎಲ್ಲಿ ನೋಡಿದರಲ್ಲಿಯೂ ಹೋಟೆಲ್ಗಳು ಮಾತ್ರವೇ, ಬೇರೆದಿದೆ, ತಯಾರಿದೆ, ಬರಿತಾ ಇದ್ದಾನು, ನಾಷ್ಟಾ ತಯಾರ ಅಂತ ಬರಿತಾನೆ, ತಿನ್ನಲಿಕ್ಕೆ ಬೆಳಿಗ್ಗೆ ಉಂಟು ಅಂತಾನೆ, ಚಾವಣ ತಯಾರ ಅಂತಾನೆ, ಮಧ್ಯಾಹ್ನ ಊಟ ರೆಡಿ ಅಂತಾನೆ. ಹಾಗಾದರೆ ಮನುಷ್ಯ ಎಲ್ಲಿದ್ದಾನೆ? ಸೋಲ್ತಾ ಇರೋದು ಎಲ್ಲಿ ಕೇಳಿದರೆ ಇಲ್ಲಿಯೇ. ಅವನು ತನ್ನ ಪ್ರೇಯಸ್ಸನ್ನು ಎಂದೂ ಬಿಟ್ಟುಕೊಡುವುದಿಲ್ಲ, ಪ್ರಿಯವಾದದ್ದನ್ನು ಎಂದೂ ಬಿಟ್ಟುಕೊಡುವುದಿಲ್ಲ, ಯಾರಿಗೂ ಬಿಟ್ಟುಕೊಳ್ಳುವುದಿಲ್ಲ. ಅದು ನನಗಿಷ್ಟ, ಹಠಗಟ್ಟಿ ಅದನ್ನು ಪಡೆಯಲಿಕ್ಕೆ ಪ್ರಯತ್ನಿಸ್ತಾನೆ. ಅದರ ಆಚೆಗೆ ಇದೆ, ಅದನ್ನು ಬಿಟ್ಟು ಬಾ, ಇಲ್ಲಿ ಶ್ರೇಯಸ್ಸಿನ ದಾರಿ ಇದು ಕೇಳಿದರೆ ಒಪ್ಪುವುದಿಲ್ಲ. ಏಕಾದಶಿ ಉಪವಾಸ ಮುಂದೆ ಬರ್ತದೆ ಆಚಾರ ಮಾತಿನಲ್ಲಿ. 11ನೇ ದಿನದಲ್ಲಿ 15 ದಿವಸಕ್ಕೊಮ್ಮೆ ಆಗತಕ್ಕಂಥ ದೇಹದ ಶ್ರೇಯಸ್ಸಿಗೆ ಅದು ಅನುಕೂಲ. ಅಂದರೆ ಆವತ್ತು ತಿನ್ನದೇ ಇರುವುದು ಅಂದರೆ ನನ್ನ ಇಷ್ಟಕ್ಕೆ ಕೊಳ್ಳೆ ಹೊಡೆದಾಗ ಆಗ್ತದೆ, ಆಗುವುದಿಲ್ಲ, ಹಠ ಮಾಡಿ ಆಗುವುದಿಲ್ಲ ಅಂತಾನೆ. ಈಗ ಎಲ್ಲ ವಿಷಯದಲ್ಲಿ ಹಾಗೆ, ಬೆಳಿಗ್ಗೆ ಬೇಗ ಹೇಳುವುದಾಗಲಿ, ರಾತ್ರಿ ಬೇಗ ಮಲಗುವುದಾಗಲಿ. ಇವತ್ತೀಗ ಮೊಬೈಲ್ ಇದೆ, ನಾವೇನು ಮಾಡ್ತೇವೆ? ಮೊಬೈಲಿಗೆ ನಮ್ಮ ಗಂಟೆಯನ್ನು ಕೊಟ್ಟು ಬಿಡ್ತೇವೆ. ಅವರೊಂದು ಬಹಳ ಸುಲಭ ಒಂದು ಮಾಡಿಕೊಂಡ್ರೆ ಎಂತ ಅಂದರೆ, ಎಷ್ಟು ಗಂಟೆಯೂ ಮಾತಾಡಿ ಫ್ರೀ ಅಂತ. ಈಗೇನಾಯ್ತು? ಹೌದಲ್ಲ ಮಾರ, ನಮಗೆ 24 ಗಂಟೆಯೂ ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ, 7 ದಿನವೂ ಮಾತಾಡ್ಬೋದು ನಾವು ಅಂತ. ಸರಿ, ನಾವು ಮಾತಾಡುವ. ಆದರೆ ಇನ್ನೊಬ್ಬರಿಗೆ ಅದು ನಾವು ಮಾತಾಡೋದಾದರೆ ಅವನು ಕೇಳುವುದು ಮಾತ್ರ ಅಲ್ಲ. ಹಾಗಾಗಿ ಅವನು ಧರ್ಮಕ್ಕೆ 24 ಗಂಟೆದು 7 ದಿನದ್ದು ದುಡ್ಡನ್ನು ಕೊಡಬೇಕೀಗ. ಯಾರಾದರೂ ಒಬ್ಬರು ಕೊಡಬೇಕಲ್ಲ. ಒಬ್ಬ ಫ್ರೀಯಾಗಿ ಮಾತಾಡ್ತಾನೆ ಹೇಳಿದರೆ ಇನ್ನೊಬ್ಬವನ್ನು ಮಾತಾಡಲಿಕ್ಕೆ ಇಲ್ಲದೇನೆ ಪಡಿತಾನೆ ಅದನ್ನು. ಇದರ ಉಪಾಯ ಮಾಡಿ ಇಡೀ ಜನರನ್ನು ತಮ್ಮೆಡೆಗೆ ಹಿಡಿದುಕೊಳ್ಳಲಿಕ್ಕೆ ಮಾಡಿದ್ದಕ್ಕಂಥ ಉಪಾಯಗಳಿತ್ತು. ಇಂಥದ್ದೇ ಉಚಿತಗಳು ಕೆಲವು. ಅದನ್ನು ಮನುಷ್ಯನನ್ನು ಪ್ರೇಯಸ್ಸಿನಲ್ಲಿ ಹಿಡಿಲಿಕ್ಕೆ ಬರ್ತದೆ ಅಂತ ಪ್ರತಿಯೊಬ್ಬರು ನೋಡಿದ. ಅವನ ಇಷ್ಟ ಏನು ಅಂದರೆ ಅದನ್ನು ಪಲ್ಸ್ ಹೇಳ್ತಾರೆ ಕೆಲವೊಮ್ಮೆ. ಅವನ ನಾಡಿ ಮಿಡಿತ ಎಲ್ಲಿದೆ ಅದನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು. ಮನುಷ್ಯನಿಗೆ ಇಷ್ಟವಾಗುವುದನ್ನು ನಾನು ಹೇಳುವುದಿಲ್ಲ, ಅವನಿಗೆ ಇಷ್ಟ ಬರುವುದನ್ನು ನಾನು ಹೇಳ್ತೇನೆ ಅಂತ. ಅದು ಯಾವುದು ಕೇಳಿದರೆ ಅದು ಶ್ರೇಯಸ್ಸಾಗುವಂಥದ್ದು, ಆತ್ಯಂತಿಕವಾಗಿರತಕ್ಕಂಥ ಸುಖವನ್ನು ಪಡೆಯುವಂಥದ್ದು. ಅದು ಯಾವುದು ಅಂದರೆ ಕೊನೆಯ ಕಾಲದವರೆಗೆ. ಈಗ ಸುಖ ಅಂತ ಹೇಳುವುದಿಲ್ಲ. ಅದು ಸಿಹಿ ತಿನ್ನುವಾಗ ಈಗ ಸುಖ ಆಗ್ತದೆ, ನಾಳೆ ವೈದ್ಯರಲ್ಲಿ ಹೋಗಿ ತನ್ನನ್ನು ಸಮರ್ಪಿಸಿಕೊಂಡಾಗ ಅವರು ಎಂಥದ್ದು ಆಗಿದೆ ಅದಾಗಿದ್ದಿದೆ ಎಲ್ಲ ಹೇಳುವಾಗ ದುಃಖ ಆಗ್ತದೆ. ಅದನ್ನು ಪರಿಣಾಮದಲ್ಲಿ ದುಃಖ, ಸನ್ನಿಹಿತದಲ್ಲಿ ಸುಖ, ಕಾರ್ಯದಲ್ಲಿ ಸುಖ, ಆಗ್ತಾ ಇರುವಾಗ ಸುಖ ಆಗ್ತದೆ. ಅದರದ್ದು ಪರಿಣಾಮ ಮತ್ತೆ ಮಾಡಿದಾಗ ಹೆಚ್ಚೆಚ್ಚು ದುಃಖ ಆಗ್ತದೆ. ಇದು ಯಾವಾಗಲೂ ಒಳ್ಳೆಯದಲ್ಲ. ಅದರ ಬದಲು ಈಗ ನಾವು ದುಃಖವನ್ನು ಅನುಭವಿಸಿದರೆ ಮುಂದೆ ಸುಖವನ್ನು ಪಡೆಯುವುದಾಗಿದ್ದರೆ ಇದು ನಿತ್ಯವಾದಂಥ ಸುಖದ ಲಕ್ಷಣ ಅಂತ ಕೃಷ್ಣ ಸುಖ ದುಃಖದ ಲಕ್ಷಣ ಹೇಳುವಾಗ ಹೇಳ್ತಾನೆ. ಕಷ್ಟಪಡದೆ ಸುಖ ಸಿಗೋದು ಅಂತ. ಸುಖದಲ್ಲಿ ಅದು ಹೇಳ್ತಲ್ಲ, ದುಡಿಯುವ ಕಾಲಕ್ಕೆ ದುಡಿಯದಿದ್ದರೆ ಕೂತು ತಿನ್ನುವ ಕಾಲಕ್ಕೆ ಅವನು ಬೇಡಿ ತಿನ್ನಬೇಕಾಗ್ತದೆ. ಈಗ ಗಮ್ಮತ್ತು ಮಾಡಿದ, ದುಡ್ಡು ಒಟ್ಟು ಮಾಡಲಿಲ್ಲ, ಖಾಲಿ ಮಾಡಿಕೊಂಡ, ಕೊನೆಗೆ ಯಾರ ಹತ್ರ ಅದು ದಮ್ಮೆ ಹಾಕಬೇಕಾಗ್ತದೆ.
ಆದ್ದರಿಂದ ಚೆನ್ನಾಗಿ ಇರುವ ಹೊತ್ತಿನಲ್ಲಿ ಚೆನ್ನಾಗಿ ದುಡಿದು ಒಟ್ಟು ಮಾಡಿಕೊಂಡಾಗ ದುಡಿಲಿಕ್ಕೆ ಆಗದ ಹೊತ್ತಿನಲ್ಲಿ ಆರಾಮಾಗಿ ತಿನ್ನಲಿಕ್ಕೆ ಬರ್ತದೆ. ಈ ಲಕ್ಷಣವನ್ನು ಹೇಳಲಿಕ್ಕೋಸ್ಕರ ಅವರು ಶ್ರೇಯಸ್ಸನ್ನು ಉಲ್ಲೇಖ ಮಾಡಿದರು. ನಾಸ್ತಿ ಶ್ರೇಯಸ್ಕರಂ ನೃಣಾಂ, ಮನುಷ್ಯರಿಗೆ ಅಂತ ಹೇಳಿದರು. ತುಂಬ ಲೇವಡಿ ಮಾಡಿದ ಶಬ್ದ ಇದು. ಯಾಕೆ ಅಂದರೆ ಪ್ರಾಣಿಗಳಿಗೆ ಗೊತ್ತಿದೆ ಯಾವುದು ತಮಗೆ ಒಳ್ಳೆಯದು, ಯಾವುದು ಈಗಕ್ಕೆ ಒಳ್ಳೆಯದಲ್ಲ ಅನ್ನುವುದು ಗೊತ್ತಿದೆ. ಇದನ್ನು ಒಬ್ಬ ವಿಜ್ಞಾನಿ ಬಹಳಷ್ಟು ಪರೀಕ್ಷೆ ಮಾಡಿದ್ದಾನೆ. ಅವ ಕಾಡಿನಲ್ಲಿ ಕೂತ ಹೋಗಿ ನಾಡಿನ ವಾತಾವರಣಕ್ಕೆ ಸೋತವ. ನಾವಿವತ್ತು ಎಲ್ಲವನ್ನು ಹಾಳು ಮಾಡಲಿಕ್ಕೆ ಇನ್ವೆನ್ಷನ್ ಮಾಡಿಬಿಟ್ಟಿದ್ದೇವೆ. ಹಾಗಾಗಿ ಇಲ್ಲಿ ನೀರು ಪೊಲ್ಯೂಟ್ ಆಗಿದೆ ಸರಿ, ಏರ್ ಪೊಲ್ಯೂಷನ್, ಯಾಕೆಂದರೆ ನಾವು ವಾಹನಗಳನ್ನು ಓಡಿಸ್ತೇವೆ, ಅದರಿಂದ ಹಿಂಗೆ ಡೈಆಕ್ಸೈಡ್ಗಳು ಹೆಚ್ಚಿರ್ತವೆ, ಆಮ್ಲಜನಕದಲ್ಲಿ ಅಂಶಗಳು ಕಮ್ಮಿ ಆಗ್ತವೆ ಉಸಿರಾಟಕ್ಕೆ, ಮತ್ತು ಎ ಸಿ ಹಾಕ್ತೇವೆ. ಇದರಿಂದ ಇನ್ನಷ್ಟು ಪೊಲ್ಯೂಷನ್ ಆಗಿ ನಮಗೆ ಶುದ್ಧವಾದ ಗಾಳಿ ಬರುವುದಿಲ್ಲ, ಇದ್ದದ್ದೇ ರೊಟೇಟ್ ಆಗಿ ನಮ್ಮ ಮೂಗಿ ಹೋಗ್ತದೆ. ಅದು ತುಂಬ ಜನ ಇದ್ದರೆ ಅವರದ್ದು ಆರೋಗ್ಯ ಅಲ್ಲದ ಗಾಳಿಗಳು ನಮ್ಮೊಳಗೆ ಒಂದು ಯಾವ್ಯಾವುದೋ ರೋಗಗಳನ್ನು ನಾವು ಪಡಿಬೇಕಾಗ್ತದೆ. ಗಾಡಿ ಹೋಗಿ ಕೂತ. ಆದರೆ ಅಲ್ಲಿ ಏನಾಯಿತು ಅಂದರೆ ಅವನಿಗೆ ಅಲ್ಲಿ ಮಂಗಗಳದ್ದು ಪಟಲ ಬಂತು. ಸುಮಾರಾಗಿ ಹೆಚ್ಚು ಪದ ಕೊಡುವುದು ಮಂಗಗಳೇ, ಉಳಿದವುಗಳು ತಮ್ಮಷ್ಟೇ ಸೈಲೆಂಟ್ ಆಗಿರುತ್ತವೆ. ಮಂಗಗಳಿಗೆ ಒಂದು ಮನುಷ್ಯರಾಗಿ ಇರುವುದರಿಂದ ಅವುಗಳು ಸೋಮಾರಿಗಳೇ, ಅವುಗಳು ಗೂಡು ಕಟ್ಟಿಕೊಳ್ಳುವುದಿಲ್ಲ. ಒಂದು ಕಡೆಯಲ್ಲಿ ಇರಲಿಕ್ಕೆ ಅವುಗಳಿಗೆ ಸರಿ ಗೊತ್ತಿಲ್ಲ, ಮಳೆ ಬಂದರೆ ಒದ್ದೆ ಆಗ್ತವೆ. ಹಾಗಾಗಿ ಇವನ ಮನೆ ಉಂಟು ನೋಡಿ ಇದಕ್ಕೆ ಬರಲಿ ಶುರುವಾದವು. ನಾವು ನೋಡ್ತೇವೆ ಎಲ್ಲ ಕಡೆ ಇದ್ದ ನೀರನ್ನು ಹೇಗೆ ಟ್ಯಾಪನ್ನು ತಿರುಗಿಸಿ ಅದು ನೀರು ಕುಡಿತದೆ, ಆನಂತರ ಕೊಂಬಿನಿಂದ ದನ ಹೇಗೆ ಹಾಯಿಸಿ ನೀರು ಕುಡಿತದೆ ಎಲ್ಲ ಗೊತ್ತು, ಚೆನ್ನಾಗಿ ಅವುಗಳು ಪಳಗಿಕೊಂಡಿವೆ. ಇವು ಹಂಚು ಎಲ್ಲ ಮನೆ ಕಟ್ಟಿದ್ದಾನೆ, ಅದನ್ನು ತೆಗೆಯುವುದು ಬಿಸಾಡೋದೆಲ್ಲ ಮಾಡಿದೆ ಅವುಗಳು. ಇವುಗಳು ಬಾರದಂತೆ ಮಾಡಬೇಕು ಅಂತ ಹೇಳಿ ಅವುಗಳಿಗೆ ತಿನ್ನಲು ಪದಾರ್ಥ ಮಾಡಿಟ್ಟ, ಅದರಲ್ಲಿ ವಿಷ ಹಾಕಿದ್ದಾನೆ. ಮಾಮೂಲಿ ಮಂಗಗಳು ಬಂದವು, ಒಂದು ಸತಿ ಬಂದಾಗ ಇವನಿಟ್ಟದ್ದನ್ನು ತಿನ್ನಲಿಕ್ಕೆ ನೋಡಿದವು. ಒಮ್ಮೆಲೆ ತಿನ್ನುವುದಿಲ್ಲ ಅವುಗಳು, ಒಬ್ಬರೊಬ್ಬರು ಮಾತಾಡಿಕೊಂಡವು, ಇದು ಸಮಯ ಇಲ್ಲ ಏನೋ ಆಗಿದೆ ಅಂತ. ಆಗ ಅದರಲ್ಲಿ ಒಬ್ಬ ಮುಖಂಡ ಬಂದ ಮಂಗ, ಅವನನ್ನು ಗವಧರಿಸಿದ, ಅವೆಲ್ಲ ದೂರ ಮಾಡಿದ, ಇದು ಸಮಯ ಇಲ್ಲ ಎನ್ನುವುದನ್ನು ಸಂಜ್ಞೆ ಮಾಡಿದ. ಎಂಥದೋ ಅವುಗಳು ಕೂಗ್ತಾವೆ ಹೇಳುತ್ತವೆ. ಯೋಚನೆ ಮಾಡ್ತಿದ್ದೆ, ಇವತ್ತು ಮಂಗಗಳು ಬಂದಾಯ್ತಲ್ಲ, ಇನ್ನು ತಿಂತಾವೆ ಸಾಯ್ತಾವೆ ಅಂತ. ಆದರೂ ವಾಪಸ್ ಹೋದದ್ದು ನೋಡಿ ಅವನಿಗೆ ಭಾರಿ ಬೇಜಾರಾಯಿತು. ಎಲ್ಲ ಇದೆಂತಾಯ್ತು ವಿಷಯ, ಅವುಗಳು ಸಾಯಲಿಲ್ಲ, ನನ್ನ ಪದಾರ್ಥ ಹಾಳಾಯಿತು, ಈಗ ನಾಳೆ ಮತ್ತೆ ಇಡಬೇಕಾಗುತ್ತೇನೋ ಅಂತ. ಆದರೂ ಸುಮಾರು ಒಂದು ಅರ್ಧ ಒಂದು ಗಂಟೆಯಲ್ಲಿ ಹಿಂದೆ ಬಂದವು. ಹಿಂದೆ ಬರುವಾಗ ಒಂದು ಕೈಯಲ್ಲಿ ಗೆಲ್ಲು ತಂದಿದೆ ಮಂಗ, ಅದನ್ನು ಅದರಲ್ಲಿ ಹಾಕಿ ಕೆಳಡಿಸಿದೆ, ಚೆನ್ನಾಗಿ ಕೆಳಡಿಸಿ ಆ ಗೆಲ್ಲನ್ನು ಎಸೆದು ಎಲ್ಲವನ್ನು ತಿಂದೋಗಿದೆ. ಏನಾಗಲಿಲ್ಲ ಅವುಗಳಿಗೆ, ಮತ್ತಷ್ಟು ಗಮ್ಮತ್ತಲ್ಲಿ ಗಲಾಟೆ ಬಿಸಿ ಹೋಗಿ. ಇವನಿಗೆ ಆಶ್ಚರ್ಯ ಆಯಿತು, ಇದೆಂಥ ಕತೆ. ಆ ಗೆಲ್ಲನ್ನು ಮತ್ತೆ ತಂದು ಪರೀಕ್ಷೆ ಮಾಡಿದ್ದಾನೆ. ಅದು ಗೆಲ್ಲು ಏರಂಡದ ಗೆಲ್ಲು, ಅದರಲ್ಲಿ ಏರಂಡದ ಪತ್ರದಲ್ಲಿ ಹೂವೆಲ್ಲ ತರಲಿಕ್ಕಿಲ್ಲ. ಏರಂಡ ತೈಲ ಅಂತ ಮಾರ್ಕೆಟಲ್ಲಿ ಕೊಡ್ತಾರೆ, ಆಯುರ್ವೇದದ ಲಕ್ಷಣ. ಮುಂಡಿ ಅಲ್ಲ, ಮುಂಡಿ ಏರಂಡ ಹೀಗಿರ್ತದೆ ಎಲೆ, ಉರುಟು ಕಾಯಿ ಆಗ್ತದೆ. ಮುಂಡಿಯಲ್ಲಿ ಕಾಯಿ ಆಗೋದಿಲ್ಲ, ಎಲೆ ಮುಂಡಿಯದ್ದು ಉದ್ದೊದ್ದನೇ ಇರುವುದಷ್ಟೇ. ಇದು ಹೀಗೆ ಯಾವುದೋ ಸಪ್ತಪರ್ಣಿಯಾಗಿ ಎಲೆ ಇರ್ತದೆ, ಕಾಯಲ್ಲಿ ಎಣ್ಣೆ ಮಾಡ್ತಾರೆ, ಏರಂಡ ತೈಲ ಅಂತ. ಅದು ಲೂಸ್ ಮೋಷನಿಗೆಲ್ಲ ಕೂಡ ಏನು ಯಾವುದಕ್ಕೂ ಉಪಯೋಗಕ್ಕೆ ಬರ್ತದೆ ಏರಂಡ ತೈಲ. ಅದರದ್ದು ಪದ್ಯಮಾಲದಲ್ಲಿ ಹೇಳ್ತಾರೆ, ಏರಂಡ ಪತ್ರದಲ್ಲಿ ತರಬಾರ್ದು ಅನ್ನೆಲ್ಲ ಅಂತ ಹೇಳ್ತಾರೆ. ಅರ್ಕ ಪತ್ರದಲ್ಲಿಯೂ ತರಲಿಕ್ಕಿಲ್ಲ ಅಂತ. ಅರ್ಕ ಅಂದರೆ ಏಕಂಬಲಿ. ಅದು ಅದರ ವಿಷಯವನ್ನು ತೆಗೆದದ್ದು ಅಂತ ಗೊತ್ತು ಯಾರಿಗೆ ಉಂಟು, ಆಯುರ್ವೇದದಲ್ಲಿ ಗೊತ್ತಿಲ್ಲಂತೆ, ಅದು ವಿಷಯ ಗೊತ್ತಿಲ್ಲಂತೆ ಅವರಿಗೆ. ಹಾಗಾದರೆ ಪ್ರಾಣಿಗಳಿಗೆ ಭಾರಿ ವಿಶೇಷವಾದ ವಿಷಯ ಉಂಟು. ಇದನ್ನು ಭಾಗವತ ಹೇಳ್ತದೆ ಪ್ರಾಣಿಗಳ ಬಗ್ಗೆ ಹೇಳುವಾಗ, ಅವಿದಃ ಭೂರಿತಮಸಃ ಗ್ರಾಣಜ್ಞಾ ಹೃದಯವೇದಿನಃ ಅಂತ 4 ಅಂಶಗಳಿಂದ ಪ್ರಾಣಿಗಳ ಪರಿಚಯ ಮಾಡಿಸ್ತಾರೆ. ಅವುಗಳಿಗೆ ಗೊತ್ತಿಲ್ಲ. ಅವಿದಃ, ವಿತ್ ಅಂದರೆ ನಾಲೆಜ್, ಅವಿದಃ ಅಂದರೆ ಗೊತ್ತಿಲ್ಲ, ಅವುಗಳಿಗೆ ಗೊತ್ತಿಲ್ಲ. ಯಾಕೆ ಕ್ಲಾಸಿಗೆ ಹೋಗಲಿ, ವಿಷಯಗಳು ಗೊತ್ತಿಲ್ಲ. ಆದರೆ ಭೂರಿ ತಮಸಃ, ಹೆಚ್ಚು ಅವುಗಳಿಗೆ ಕತ್ತಲೆ, ಎಚ್ಚರವೇ ಕಡಿಮೆ. ಯಾವುದೇ ವಿಷಯದಲ್ಲಿ ಅವುಗಳಿಗೆ ಯಾವುದೇ ರೀತಿಯಾದಂತಹ ಸಾತ್ವಿಕವಾದ ರಾಜಸವಾದ ಪ್ರವೃತ್ತಿ ಇಲ್ಲ.
ಬಂದು ನೇಚರ್ಲಿ ಅವುಗಳ ಉಪಕಾರ ಯಾರಿಗೆ ಮಾಡುವುದಿಲ್ಲ, ಮಾಡ್ತಾವೆ ಬರ್ತಾವೆ, ಅವುಗಳ ಸ್ವಾರ್ಥದಲ್ಲಿ ಹೋಗ್ತವೆ. ಅಂದರೆ ಭೂರಿ ತಮಸ, ಹೆಚ್ಚು ಅವುಗಳಿಗೆ ತಾಮಸವೇ ಅವುಗಳ ವ್ಯವಸ್ಥೆಗಳು. ಘ್ರಾಣಜ್ಞ ಮೂಸುವುದರಲ್ಲಿ ಭಾರಿ ಜೋರುಗಳು ಅಂತ ಬರೆದಿದ್ದಾರೆ. ಮೂಗು ಚುರುಕು ಅಂತ ಮೂಸಿಕೊಂಡು ಹೋಗ್ತಾರೆ. ಅದನ್ನೆಲ್ಲ ಇವತ್ತಿನ ಐಡೆಂಟಿಫಿಕೇಷನ್ಗಳು ಅವುಗಳು ಮೂಸುವುದರಲ್ಲಿ ಮನುಷ್ಯನನ್ನು ಮೂಸ್ತಾವೆ. ಮುಗಿದಾಯಿತು. ಒಂದು ಸರ್ತಿ ಹತ್ತಿರ ಬಂದರೆ ಮತ್ತು ಯಾವತ್ತು ನೋಡಿದರೂ ಇಂಥವ ಬಂದದ್ದು ಎಷ್ಟು ದೂರದಿಂದ ಗೊತ್ತಾಗ್ತದೆ. ನಾವು ಕಣ್ಣಿನಲ್ಲಿ ನೋಡಿ ಹೇಳಿದ್ದಲ್ಲ, ಅದು ಮೂಸಿ, ಅದಕ್ಕೆ ಮೂಗಿನಲ್ಲಿ ಪರಿಮಳ ಬರ್ತದೆ. ನಮಗೆ ಹೇಗೆ ಒಮ್ಮೆಲೆ ತೋಟದಲ್ಲಿ ಸಂಪಿಗೆ ಹರಳಿತು ಅಂತ ಹೇಳ್ತೇವೆ, ಹೇಗೆ ಹೇಳಿದೆವು? ಮಲ್ಲಿಗೆ ಪರಿಮಳ ಬರ್ತಾ ಹೇಳ್ತೇವೆ, ಅದು ಚಕ್ಕುಲಿ ಆಯಿತು ಹೇಳ್ತೇವೆ, ಒಗ್ಗನ್ನೆ ಹಾಕಿದೆ ಹೇಳ್ತೇವೆ. ಹೇಗೆ ಆಯಿತು? ಎಷ್ಟೋ ದೂರದಲ್ಲಿ ಆದದ್ದು ನಮಗೆ ವಾಸನೆ ಕಣ್ಣಿಗೆ ಕಂಡಂತೆ ಮೂಗಿಗೂ ಗ್ರಹಣ ಆಗ್ತದೆ. ವಸ್ತುವಿನತ್ತು, ವಿಷಯದ ಗ್ರಹಣ. ದೂರದಲ್ಲಿ ವ್ಯಕ್ತಿಯನ್ನು ನೋಡಿದ ಹಾಗೆ ಮೂಗಿಗೂ ಸಹ ದೂರದಲ್ಲಿ ಆದ ಘಟನೆಗಳು ಗೊತ್ತಾಗ್ತದೆ. ಹಾಗೆ ಪ್ರಾಣಿಗಳಿಗೆ ಭಾರಿ ಜೋರು. ಆದರೆ ನೀವು ಎಲ್ಲಿಯಾದರೂ ಪೇಟೆಯಲ್ಲಿ ಗೊತ್ತಿಲ್ಲದ ಚೀಲದಲ್ಲಿ ಹಾಕಿ ವ್ಯಾನಿನಲ್ಲಿ ತಗೊಂಡೋಗಿ ಮನೆ ಬೆಕ್ಕನ್ನು ಬಿಟ್ಟರೆ ಅದು ಮತ್ತೆ ಬರ್ತದೆ. ಮೂಸಿಕೊಂಡು ನೋಡಿಕೊಂಡೆಲ್ಲ ಹುಡುಕಿಕೊಂಡು ಬರ್ತದೆ. ಭಾರಿ ಕಷ್ಟ ಇರ್ತದೆ. ನಾಯಿಯೂ ಹಾಗೆ 100-300 ಮೈಲು ದೂರದಲ್ಲಿ ಬಂದಿದೆ ನಾಯಿ, ಹುಡುಕಿಕೊಂಡು ಎಲ್ಲ ರೈಲಿನಲ್ಲಿ ಬಿಟ್ಟು ಬಂದದ್ದನ್ನೆಲ್ಲ ಅಲ್ಲಿಗೆ ಅಥಾ ಪ್ರಕಾರ ಬರ್ತದೆ. ದನ ಬರ್ತದೆ, ದಾನ ಕೊಟ್ಟ ದನ ತಗೊಂಡು ಹೋಗ್ತಾನೆ, ವಾಪಸ್ ಬರ್ತದೆ ಮನೆಗೆ ಎಷ್ಟೋ ದಿನದ ನಂತರ. ಆಶ್ಚರ್ಯ ಆಗ್ತದೆ. ಅಂದ ಘ್ರಾಣಜ್ಞಾ ಹೃದಯವೇದಿನ, ಅವುಗಳಿಗೆ ಮನುಷ್ಯನ ಭಾಷೆ ಬರುವುದಿಲ್ಲ, ಹೃದಯ ಗೊತ್ತಾಗ್ತದೆ, ಮನಸ್ಸು ಗೊತ್ತಾಗ್ತದೆ. ಹೃದಯ ಮನಸ್ಸನ್ನು ತಿಳ್ಕೊಳ್ತದೆ, ರೀಡಿಂಗ್ ಮಾಡ್ತದೆ, ಮೈಂಡ್ ರೀಡರ್ ಅವುಗಳು. ಆದ್ದರಿಂದ ಮನುಷ್ಯ ಹೀಗೆ ಬರ್ತಾ ಇದೆ. ನಾನು ಯಾವತ್ತು ಹೇಳೋದು ಎಷ್ಟೋ ಜನರಿಗೆ, ನೀವು ಕಾಡಿನಲ್ಲಿ ಹೋಗ್ಬೋದು ಅಂತ. ಪ್ರಾಣಿಗಳು ಇರ್ತವೆ, ಅವುಗಳ ಪಾಡಿಗೆ ಅವುಗಿರ್ತವೆ, ನಿನ್ನ ಪಾಡಿಗೆ ನೀನು ಹೋಗ್ಲಿಕ್ಕೆ. ಅಭಯಂ ಸರ್ವಭೂತೇಭ್ಯ ದತ್ತಂ ಅಂತ ಯಾರು ಹೇಳಿಕೊಳ್ತಾನೆ, ನನ್ನಿಂದ ಯಾರಿಗೂ ಉಪಟಳ ಆಗುವುದಿಲ್ಲ ಅಂತ ಯಾರು ಮೆಂಟಲಿ ಮಾಡಿಕೊಳ್ತಾನೆ ಗಟ್ಟಿ, ಅವನಿಗೆ ಯಾವ ಪ್ರಾಣಿ ಉಪದ್ರ ಮಾಡೋದಿಲ್ಲ. ಹಾವುಗಳ ಮಧ್ಯದಲ್ಲಿ ಕಾಲಿಟ್ಕೊಂಡು ಹೋಗ್ಬೋದು ಅವನು, ಅಷ್ಟು ನಿರ್ಭಯನಾಗಿ. ಯಾಕೆ? ಅವನ ತಲೆ ಅಷ್ಟು ದೃಢವಾಗಿರಬೇಕು. ಅವುಗಳಿಗೆ ಗೊತ್ತಾಗ್ತದೆ, ಇವ ಹೊಡೆಯೋದಿಲ್ಲ, ಇವನ ಉಪದ್ರ ಮಾಡುವ ವ್ಯಕ್ತಿ ಅಲ್ಲ, ಇವನ ತಲೆಯಲ್ಲಿ ಉಪದ್ರ ಇಲ್ಲ ಅಂದರೆ ಅವುಗಳು ಮೂಸಿಕೊಂಡು ಹತ್ತಿರ ಮೈ ಬಿದ್ದುಕೊಂಡು ಹೋಗ್ತವೆ ಸೀದಾ. ಈ ನಮೂನೆಯ ಗಟ್ಟಿತನ ಮನುಷ್ಯನಲ್ಲಿ ಆಗಬೇಕು, ಬೇಗ ಆಗದೆ. ಅಂದರೆ ಅವನು ಯಾವುದಕ್ಕೂ ಆಚೆ ಈಚೆ ಅಲ್ಲಾಡದೆ, ಚಂಚಲ ಚಿತ್ತನಾಗದೇ ಇದ್ದರೆ. ಆದ್ದರಿಂದ ಕಾಡಿಗಳಲ್ಲಿ ಪ್ರಾಣಿಗಳ ಜೊತೆಯಲ್ಲಿ ಋಷಿಗಳು ಎಲ್ಲ ಇರುವುದು ಹಾಗೆ. ಆ ಋಷಿಗಳ ಭಾವದಿಂದಾಗಿ ಪ್ರಾಣಿಗಳಿಗೂ ಆ ಭಾವಗಳು ಅವುಗಳು ತಂಟೆ ಮಾಡಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಆಶ್ರಮದ ಚಿತ್ರ ಎಲ್ಲ ಬಂದರೆ, ಋಷಿಗಳೆಲ್ಲ ತಪಸ್ಸು ಮಾಡೋದೆಲ್ಲ ಬಂದರೆ, ಅಲ್ಲಿ ಹುಲಿ ಮತ್ತು ದನ ಎಲ್ಲ ನೀರು ಕುಡಿದೆಲ್ಲ ಒಟ್ಟಿಗೆ ಚಿತ್ರ ಎಲ್ಲ ಮಾಡ್ತಾರೆ. ಯಾಕೆ ಅಂದರೆ ಅವುಗಳಲ್ಲಿ ಹಿಂಸೆಯನ್ನೇ ಮಾಡುವುದಿಲ್ಲ ಅಂತ. ಹಾಗೆಂದು ಹೇಳಿಕೊಂಡು ಕಾಡಿನಲ್ಲಿ ಪ್ರಾಣಿಗಳು ತಿನ್ನುವುದಿಲ್ಲ ಅಂತಲ್ಲ, ಅವುಗಳಿಗೆ ಹಸಿವೆ ಆದಾಗ ಬೇಟೆ ಆಡ್ತವೆ ಅಷ್ಟೆ. ಜಿಂಕೆ ಹಿಂಡಿನ ಮಧ್ಯೆಯಲ್ಲಿ ಬೇಕಾದರೂ ಹುಲಿ ಮಲಗಿರ್ತದೆ, ಅದಕ್ಕೆ ಹಸಿವೆ ಆದಾಗ ಒಂದನ್ನು ತಿಂತ, ಅದು ಅದಕ್ಕೆ ಸಹಜ, ಎಂತೇನೇ ಬೇಕು ಅಷ್ಟೆ. ಅದರಾಚೆಗೆ ಏನಿಲ್ಲ, ಅಯ್ಯೋ ಇಷ್ಟು ನನಗೆ ಇರಲಿ ಹೇಳಿಕೊಂಡು ಹೊಡೆದೆಲ್ಲ ಇಡುವುದಿಲ್ಲ. ಅದು ಇವತ್ತು ಇಷ್ಟಕ್ಕೆ ಅವುಗಳ ನೇಚರ್ಗಳು ಬೇಡ. ಅದಕ್ಕೆ ಭೂರಿ ತಮಸ ಅಂದದ್ದು. ಅವುಗಳಿಗೆ ಗೊತ್ತಿಲ್ಲ ಎನ್ನುವುದು ಗ್ಯಾರಂಟಿ. ಹೆಚ್ಚು ತಾಮಸಗಳು ಹಿಂಸೆ ಮಾಡುವುದಿಲ್ಲೇನಲ್ಲ. ಆದ್ದರಿಂದ ಪ್ರಾಣಿಗಳಿಗೆ ಶ್ರೇಯಸ್ಕರವಾದದ್ದು ಸಂಗತಿ ಏನು ಅಂತ ನಾವು ಹೇಳಿಕೊಡಬೇಕಾಗಿಲ್ಲ. ಅವುಗಳಿಗೆ ಮೂಸಿ ಗೊತ್ತಾಗ್ತದೆ. ಆದ್ದರಿಂದ ಮಂಗ ಮೂಸಿ ನೋಡಿತು, ಇದರಲ್ಲಿ ವಿಷ ಉಂಟು ಗೊತ್ತಾಯಿತು, ತಿನ್ನಬಾರದು ಅಂತ ಸಂಜ್ಞೆ ಮಾಡಿದೆ. ಇನ್ನು ಕೋತಿಗಳು ಕಾಡಿನಲ್ಲಿ ಎಷ್ಟು ಕಮ್ಯುನಿಕೇಟರ್ಸ್ಗಳು ಅಂದರೆ, ಜಿಂಕೆಗೆ ಹೇಳ್ತದದು ತನ್ನ ಭಾಷೆಯಲ್ಲಿ ಹುಲಿ ಬರ್ತಾ ಉಂಟು ಅಂತ. ಎಷ್ಟು ದೂರದಲ್ಲಿ ಅಂತ ಗೊತ್ತುಪಡಿಸ್ತದೆ, ಎಲ್ಲಿ ಓಡಬೇಕು ಎನ್ನುವುದು ಹೇಳಿಕೊಡ್ತದೆ. ದಿಕ್ಕನ್ನು ಹೇಳಿ ಹುಲಿಯನ್ನು ಪರಿಚಯಿಸಿ ಮಂಗ ಜಿಂಕೆಯನ್ನು ಕಾಪಾಡ್ತದೆ, ಮುಂದುವರಿಸ್ತದೆ. ನಮಗೆ ಎಂತ ಮಾಡಿದರೆ ಯಾವುದರದ್ದು ನಮಗೆ ಗೊತ್ತಾಗುತ್ತೆ. ನಾವು ಬೈನಾಕ್ಯುಲರ್ ಇಟ್ಟುಕೊಂಡು ಹುಡುಕಿದ್ರು ನಮಗೇನು ಕಾಣುವುದಿಲ್ಲ. ಅದು ಅಷ್ಟು ಭಯಂಕರ ಕನ್ನಿಂಗ್ ಹುಲಿ. ಅದು ಅವಿತುಕೊಂಡೆಲ್ಲ ಬರುವುದು. ಅದನ್ನೆಲ್ಲ ಮಂಗ ಕಮ್ಯುನಿಕೇಟ್ ಮಾಡಿ ಹೇಳಿಕೊಡ್ತದೆ. ಹಕ್ಕಿಗಳು ಹೇಳುತ್ತವೆ. ನಾನೇ ಎಷ್ಟು ನೋಡಿದ್ದೆ. ಹಿಂದಿನ ದಿವಸ ಒಂದು ದಿವಸ ಹಕ್ಕಿಗಳೆಲ್ಲ ಕೂಗಿದವು ಮನೆ ಪಕ್ಕದ. ನಾನು ಹೇಳಿದೆ, ಇವತ್ತೆಂಥದ್ದು ಅವುಗಳು ಮಾತಾಡ್ತಾ ಇವೆ, ಅಭ್ಯಾಸ ಅಂತ ಗೊತ್ತಿಲ್ಲ, ಇವತ್ತಿನವರೆಗಿದ್ದಲ್ಲ, ಇದೆಂತ ಆಗ್ತದೆ ಅಂತ, ಯಾಕೆ ಆಗ್ತದೆ ಅಂತ. ಮರುದಿನ ಏನಾಗಿದೆ ಅಂದರೆ, ಒಂದು 25 ಸೆನ್ಸಿನ ಜಾಗದಲ್ಲಿ
ಇದು ತಂದು JCB ತಂದು ನೆಲ ಸಮ ಮಾಡಿದ್ದಾರೆ. ಅಲ್ಲಿನ ದೊಡ್ಡ ದೊಡ್ಡ ಮರಗಳೆಲ್ಲ ಹಕ್ಕಿಗಳಿಗೆ ಮೊದಲೇ ಗೊತ್ತಾಗಿದೆ. ಅವುಗಳೆಲ್ಲರಿಗೂ ಸಂವಹನ ಕೊಟ್ಟು ಎಲ್ಲ ಅಲ್ಲಿಂದ ಓಡಿದಾಗೆ ಮಾಡಿವೆ. ಒಂದು ಗೂಡು ಇಲ್ಲ, ಒಂದು ಹಕ್ಕಿ ಇಲ್ಲ, ಒಂದು ಮರಿ ಇಲ್ಲ. ಯಾರಿಗೆ ಹೇಗೆ ಗೊತ್ತಾಯಿತು ನಮಗೆ ಅರ್ಥ ಆಗುವುದಿಲ್ಲ. ಇದೆಲ್ಲ ಕಣ್ಣಾರೆ ಕಂಡದ್ದು ನಾವು ಇವುಗಳಿಗೆಲ್ಲ ತಿಳಿಸಿದ್ದೀನಿ, ಎಲ್ಲರೂ ನೋಡಿದ್ದಾರೆ ಅದನ್ನು ವಿಷಯ. ಅದನ್ನ ಹಕ್ಕಿಗಳು ಪ್ರಾಣಿಗಳು ಎಲ್ಲ ತಿಳ್ಕೊಳ್ಳುತ್ತಾವೆ, ಮೂಸಿ ನೋಡುತ್ತಾವೆ, ನಡೆಸ್ತಾವೆ. ಆದ್ದರಿಂದ ಅವುಗಳಿಗೆ ಶ್ರೇಯಸ್ಸಿನ ದಾರಿ ಯಾವುದು ಗೊತ್ತಿದೆ. ನೀವು ಹಾಕಿದ್ರೂ ತಿನ್ನುವುದಿಲ್ಲ, ಅದು ನೀವು ಕೊಟ್ಟರು ಉಪಯೋಗಿಸೋದಿಲ್ಲ. ಕೆಲವೊಮ್ಮೆ ನಾವೇ ಹಕ್ಕಿಗಳು ಮನೆಯಲ್ಲಿ ಕಟ್ಟಿದ್ದು ಗೂಡಿಗೆ ಅದು ತಿನ್ನಲಿಕ್ಕೆ ಉಂಟು ಹೇಳಿ ನಾವು ತಿನ್ನೋ ಪದಾರ್ಥಗಳನ್ನು ಚಪಾತಿ ಉಪ್ಪಿಟ್ಟು ಅದು ಇದೆಲ್ಲ ಹಾಕಿದರೆ ಅದು ತಿನ್ನಲಿಲ್ಲ. ಒಂದು ಬಾಯಿ ತಿಂತು ಮತ್ತೆ ತಿನ್ನಲಿಲ್ಲ. ಮತ್ತು ಹುಳವನ್ನೇ ತಂದು ತಿಂತದೆ, ಹುಳವನ್ನೇ ಕೊಡ್ತದೆ. ಅದಕ್ಕೆ ಅದರದ್ದೇ ಆಹಾರ ಬೇಕು. ಅದನ್ನ ಶ್ರೇಯಸ್ಸು ಯಾವುದರಿಂದ ಅಂತ ಅದಕ್ಕೆ ಚೆನ್ನಾಗಿ ಗೊತ್ತಿದೆ. ಮತ್ತು ಯಾವುದು ಪ್ರಿಪೇರ್ಡ್ ಫುಡ್ಡಿನಿಂದ ಶ್ರೇಯಸ್ಸು ಇಲ್ಲ ಅಂತದ್ದು ಗೊತ್ತಿದೆ. ನೇಚರ್ ಫುಡ್, ಅದಕ್ಕೆ ಹಣ್ಣು ತರುವುದು, ಹುಳ ತಿನ್ನುವುದು ಇದರಲ್ಲಿ. ಆದ್ದರಿಂದ ಇಲ್ಲಿ ಹೇಳುವಾಗ ನೃಣಾಂ ಶಬ್ದ ಇಲ್ಲಿ ಪ್ರಧಾನವಾಗಿದೆ. ಅಧಿಕಾರಿಗಳು ಯಾರು ಕೇಳಿದರೆ ಯಾವುದು ಒಳಿತು ಯಾವುದು ಕೆಡುಕಿ ಎನ್ನುವುದು ಸಹಜವಾಗಿಯೇ ಆಯ್ಕೆ ಮಾಡಲು ಸೋತವ ಮನುಷ್ಯ. ಅವನದ್ದೇ ಕೊಡುಗೆಗಳದು ಸೋಲಿಕ್ಕೆ ಕಾರಣ. ಹಾಗಾಗಿ ನಾವು ಇವತ್ತು ಕೊಡೆ ಹಿಡಿಲಿಕ್ಕೆ ಹೋದರೆ ನಮಗೆ ಮಳೆ ಬಂದಾಗ ನೆನೆದರೆ ಶೀತ ಆಗ್ತದೆ. ನಾವು ಕೊಡೆಯನ್ನು ಇನ್ವೆನ್ಷನ್ ಮಾಡಿದ್ರಿಂದ ನಾವು ಸೆಕೆ ಬಂದಾಗ, ಬಿಸಿಲು ಬಂದಾಗ ತಲೆನೋವಲ್ಲಿ ಅಥವಾ ಸನ್ಸ್ಟ್ರೋಕಲ್ಲಿ ಸಾಯ್ತೇವೆ. ಚಳಿ ಬಂದಾಗ ನಾವು ಬೇಕಾದಂಥ ದುಪ್ಪಟ್ಟು ಹಾಕ್ಕೊಳ್ಳೋ ಮೂಲಕ ನಮ್ಮ ರಕ್ಷಣೆ ಮಾಡಲಿಕ್ಕೆ ನಾವು ಕಷ್ಟಪಡ್ತೇವೆ. ಅದೇ ಪ್ರಾಣಿಗಳಿಗೆ ಚಳಿಯೂ ಒಂದೇ, ಮಳೆಯೂ ಒಂದೇ, ಬಿಸಿಲು ಒಂದೇ. ಪ್ರಕೃತಿಗೆ ಒಡ್ಡಿಕೊಂಡಿದೆ ದೇಹವನ್ನು. ಆದ್ದರಿಂದ ಮನುಷ್ಯನಿಗೆ ಒಳ್ಳೆಯದಾಗುವುದರ ಬಗ್ಗೆ ಮಾತಾಡಬೇಕು ಅಂತ ಆಚಾರ್ಯರು ಬಹಳ ಚಂದವಾದಂಥ ವೇದವ್ಯಾಸರು ಈ ಗೆರೆಯನ್ನು ಎತ್ತಿಕೊಳ್ತಾರೆ. ನೃಣಾಂ ಶ್ರೇಯಸ್ಕರಂ. ಮರಮಟ್ಟುಗಳಿಗಾಗಲಿ, ಮರಮಟ್ಟುಗಳು ಹಾಗೆ ಹೇಗೆ ಯಾವುದನ್ನು ಎಳಿಬೇಕು, ಎಷ್ಟು ದೂರಕ್ಕೆ ಹೋಗಬೇಕು. 200-300 ಮೈಲು ದೂರದಿಂದಲೂ ಕೆಲವೊಮ್ಮೆ ನೀರು ಎಳೆದುಕೊಳ್ಳತಕ್ಕಂಥ ಮರಗಳಿವೆ ಅಂತ, ಹುಲ್ಲುಗಳಿವೆ ಅಂತ. ಅಷ್ಟು ಅವುಗಳದ್ದು ಪ್ರಯಾಣ. ಹಾಗಾಗಿ ಪ್ರಾಣಿಗಳು, ಪಕ್ಷಿಗಳು, ಮರಗಳು, ಕೀಟಗಳು ಇವುಗಳೆಲ್ಲವೂ ಸಹ ಶ್ರೇಯಸ್ಸಿನಂತೆ ಬದುಕ್ತವೆ. ಪ್ರಕೃತಿಗೆ ವಿರುದ್ಧವಾಗಿ ಬದುಕುವುದಿಲ್ಲ, ಸ್ವಾರ್ಥದಲ್ಲಿ ಬದುಕುವುದಿಲ್ಲ. ಅದರಿಂದ ನೃಣಾಂ ಶ್ರೇಯಸ್ಕರಂ ಅಂತಾರೆ. ಮನುಷ್ಯರಿಗೆ ಅತ್ಯಂತ ಶ್ರೇಯಸ್ಸನ್ನು ಶ್ರೇಯ ಕರೋತಿ ಇತಿ ಶ್ರೇಯಸ್ಕರ ಅಂತ. ಯಾವತ್ತೂ ಕರೋತಿ ಎನ್ನುವ ಪದಗಳು ಬಂದಾಗ, ಮಾಡುತ್ತಾನೆ ಎಂದು ಬಂದಾಗ ಈ ಶಬ್ದವನ್ನು ಪ್ರಯೋಗ ಮಾಡ್ತಾರೆ, ಕೊಡ್ತಾರೆ. ಶ್ರೇಯಸ್ಸನ್ನುಂಟು ಮಾಡುವಂಥದ್ದು ಅಂತ. ಶ್ರೇಯಸ್ಸನ್ನುಂಟು ಮಾಡುವಂಥದ್ದು ಮನುಷ್ಯರಿಗೆ ವಿಷ್ಣೋ ಆರಾಧನಾತ್ ನಾಸ್ತಿ. ವಿಷ್ಣುವಿನ ಆರಾಧನೆಯನ್ನು ಬಿಟ್ಟು ಇಲ್ಲ. ಪಂಚಮಿ ವ್ಯಕ್ತಿ ಆಗಿ ವಿಷ್ಣುವಿನ ಆರಾಧನೆಯನ್ನು ನಿಲ್ಲಿಸಿದರೆವ, ವಿಷ್ಣುವಿನ ಪೂಜೆಯನ್ನು ಮಾಡದೇ ಹೋದರೆವ ಅವನಿಗೆ ಒಳ್ಳೆಯದಾಗುವುದಿಲ್ಲ. ಇದನ್ನು ಸ್ಪಷ್ಟಪಡಿಸಿದ್ದು. ನಾಸ್ತಿ ಶ್ರೇಯಸ್ಕರಂ ನೃಣಾಂ ವಿಷ್ಣೋರಾರಾಧನಾತ್. ಮುನೇ ಎನ್ನುವುದು ಸಂಬೋಧನೆ. ಇದು ನಾರದರಿಗೆ ನಾರಾಯಣ ಹೇಳುವಂತೆಯೋ ಇದು ಯಾವುದೋ ಒಬ್ಬ ಮುನಿಗೆ ಯಾರೋ ತಿಳಿಸಿಕೊಡುವಂತೆ ಇರತಕ್ಕ ಮಾತುಗಳಿದು. ಮುನಿಯನ್ನು ಅಡ್ರೆಸ್ ಮಾಡಿದ್ದಾನೆ. ಮುನಿ ಅಂದರೆ ಎರಡು ಅರ್ಥ. ಒಂದು ಮನನ ಮಾಡುವವ ಅಂತ, ಇನ್ನೊಂದು ಮೌನದಲ್ಲಿ ಇರುವವ ಅಂತ. ಮನನ ಮಾಡುವುದು ಅಂದರೆ ಮಂತ್ರಚಿಂತನೆ, ಜಪ ಮಾಡುವವ ಅಂತ ಅರ್ಥ. ಕಾಡಿನಲ್ಲಿರುವವರಿಗೆ ಮುನಿಗಳು ಅಂತ ಹೇಳುವುದು. ಅವರು ಮನನ ಮಾಡ್ತಾ ಇರ್ತಾರೆ. ಅವರು ಯಾರ ಹತ್ರ ಮಾತಾಡುವುದಿಲ್ಲ. ಮನನಕ್ಕೋಸ್ಕರ ಮೌನ. ಬಾಯಿ ಮುಚ್ಚಿಕೊಂಡಾಗ ಮನಸ್ಸು ತೆರೆದಿರ್ತದೆ, ಅಂದರೆ ಮೌನ ಅಂತ ಆಯ್ತಾಗ ಅರ್ಥ. ಬಾಯಿ ಮುಚ್ಚುವುದು ಅಂದರೆ ಮೌನ ಮಾಡುವುದು. ಮೌನ ಮಾಡಿದಾಗ ಮನಸ್ಸಿನಲ್ಲಿ ಮಾತಾಡಲಿಕ್ಕೆ ಬರ್ತದೆ. ಬಾಯಿ ತೆರೆದಾಗ ಮಾತಾಡಿದಾಗ ಮನಸ್ಸು ಅದರೊಟ್ಟಿಗೆ ಇರ್ತದೆ, ಬೇರೆ ಕೆಲಸ ಆಗುವುದಿಲ್ಲ. ಅದನ್ನ ಮನನ ನಡಿಬೇಕಾದ್ರೆ, ಚಿಂತನೆ ನಡಿಬೇಕಾದ್ರೆ ಒಬ್ಬನೇ ಇರಬೇಕು, ಇನ್ನೊಬ್ಬ ಇರಬಾರ್ದು. ಇನ್ನೊಬ್ಬ ಇದ್ದರೆ ಪಟ್ಟಾಂಗ ಆಗ್ತದೆ, ಮಾತುಕತೆ ಆಗ್ತದೆ. ಮಾತುಕತೆ ಆದ ಮಾತಿನ ಮೇಲಷ್ಟೇ ಮನಸ್ಸಿರ್ತದೆ, ದೇವರ ಮೇಲೆ ಇರುವುದಿಲ್ಲ. ಅಂದ ಭಗವಂತನ ಮೇಲೆ ಏಕಾಂಗವಾಗಿರಲಿಕ್ಕೋಸ್ಕರ ಅವನು ಮೌನವನ್ನು ಮಾಡ್ತಾನೆ, ಮನನವನ್ನು ಮಾಡ್ತಾನೆ, ಮಂತ್ರ ಜಪವನ್ನು ಮಾಡ್ತಾನೆ. ಮನನಾತ್ ಮಂತ್ರ ಉಚ್ಯತೆ ಅಂತ ಮಂತ್ರ ಶಬ್ದದ ಅರ್ಥವೇ ಆಗಿ ಚಿಂತನೆ, ದೇವರ ಚಿಂತನೆಯನ್ನು ಮಾತಿನ ಮೂಲಕ, ಶಬ್ದದ ಮೂಲಕ, ನಾಮದ ಮೂಲಕ ಮಾಡ್ತಾ ಇರ್ತಾನೆ. ಹಾಗಾಗಿ ಒಬ್ಬ ಕಾಡಿನಲ್ಲಿ ಕೂತು ಒಬ್ಬ ಸಾಧಕನಿಗೆ ಹೇಳಿದ್ದು, ನೀನು ಸುಮ್ಮನೆ ಇರಬೇಡ, ಮೌನದಲ್ಲಿ ವಹಿಸಿದ್ದಿ ಸರಿ, ನೀನು ಮನನ ಮಾಡ್ತಾ ಇದ್ದಿ ಹೌದು, ಆದರೆ ಪೂಜೆ ಮಾಡಬೇಕು. ವಿಷ್ಣುವಿನ ಪೂಜೆಗಿಂತ ಮಿಗಿಲಾದ ಶ್ರೇಯಸ್ಕರವಾದ ಸಂಗತಿ ಇಲ್ಲ. ಆಲ್ರೆಡಿ ಒಬ್ಬ ಸಾಧಕನೇ ಮುನಿ.
ಆದರೆ ಮುನಿಗೆ ಇವರು ಹೇಳ್ತಾ ಇದ್ದಾರೆ, ನೀನು ಮುನಿಯಾಗಿದ್ದರು, ಮನನ ಮಾಡುತ್ತಿದ್ದರು, ಮಂತ್ರ ಜಪ ಆಗ್ತಾ ಇದ್ದರು, ಜಪದಲ್ಲೇ ಮುಗಿಸಬೇಡ, ಪೂಜೆಯಲ್ಲಿಯೂ ಬಾ, ಪ್ರತೀಕದಲ್ಲಿ ಆರಾಧನೆ ಆಗಬೇಕು. ಪೂಜೆ ಎನ್ನುವುದು ಬೇಕು ಯಾಕೆ ಕೇಳಿದರೆ, ಪೂಜೆ ಇಲ್ಲದೇ ಇದ್ದರೆ ನಮಗೆ ತೀರ್ಥ ಇಲ್ಲ, ತೀರ್ಥ ಇಲ್ಲದೇ ಇದ್ದರೆ ಊಟ ಇಲ್ಲ. ಮುಂದೆ ಆ ಶ್ಲೋಕವನ್ನು ಎತ್ತಿಕೊಳ್ತಾರೆ ಅವರು, ನೈವೇದ್ಯ ಶೇಷಂ ಅಂತ ಹೇಳಿಕೊಂಡು ಹೇಳುವಾಗ ಎಲ್ಲ ತುಳಸಿ ವಿಮಿಶ್ರಿತಂ ಅಂತ ಹೇಳಿಕೊಳ್ಳುವಲ್ಲಿ ಪಾದಜಲೇನ ಸಿಕ್ತಂ ಅಂತ ಹೇಳ್ತಾ ದೇವರ ತೀರ್ಥವನ್ನು ಹಾಕಿ ನಿರ್ಮಾಲ್ಯವನ್ನು ಹಾಕಿದ ಊಟದ ಕಥೆ ಅಂತೇಳಿ. ಹಾಗಾದರೆ ನಮ್ಮ ಬದುಕಿ ಎನ್ನುವುದು ಊಟದಿಂದ ಆಗ್ತದೆ, ಊಟ ಎನ್ನುವುದು ದೇವರ ನಿರ್ಮಾಲ್ಯ ತೀರ್ಥದ ಪ್ರಾಶನದೊಂದಿಗೆ ಆಗ್ತದೆ, ನಿರ್ಮಾಲ್ಯ ತೀರ್ಥ ಎನ್ನುವುದು ದೇವರ ಪೂಜೆಯೊಂದಿಗೆ ಆಗ್ತದೆ. ನಾವು ದೇವರ ಪೂಜೆಯನ್ನು ಮಾಡುವುದಿಲ್ಲ ಅಂತಾದರೆ ಮುಂದಿನದ್ದು ಯಾವುದೂ ಇಲ್ಲ. ಇದನ್ನು ಯಾರು ಗಮನಿಸುವುದೇ ಇಲ್ಲ. ಊಟದ ವಿಷಯದಲ್ಲಿ ಅವನಿಗೆ ಶ್ರೇಯಸ್ಸಾಗುವುದು ಊಟದಿಂದ ಇಟ್ಟುಕೊಳ್ಳುವ, ಬದುಕು ಎನ್ನುವುದು ಅದರಿಂದ ಸತ್ಯ ಅಂತ. ಆದರೆ ಅದು ಅಸಂಬದ್ಧವಾಗಿದೆ. ವಿದೌಟ್ ತೀರ್ಥ ಪ್ರಾಶನ ಇಲ್ಲದೇ ಮಾಡಿರತಕ್ಕಂಥ ಊಟ ಎನ್ನುವುದು ಅದು ಅಶಾಸ್ತ್ರೀಯ ಆಯಿತು. ಅದಕ್ಕೋಸ್ಕರ ತೀರ್ಥ ಆಗಬೇಕಾದ್ರೆ ಪೂಜೆ ಆಗಲೇಬೇಕು. ತೀರ್ಥ ಮಾಡುವುದಷ್ಟೇ ಊಟಕ್ಕೆ ವ್ಯವಸ್ಥೆ ಅಲ್ಲ, ದೇವರಿಗೆ ನೈವೇದ್ಯ ಮಾಡದೇ ಇದ್ದದ್ದು ತಿನ್ನಬಾರ್ದು ಹೇಳಿದ್ರಿಂದ ಪೂಜೆ ಆಗಲೇಬೇಕು. ಮತ್ತು ಎಲ್ಲ ನಾನು ಮನಸ್ಸಿನಲ್ಲೇ ಮಾಡ್ತೇನೆ ಹೇಳಿದರೆ ಒಬ್ಬರು ಹೇಳ್ತಾರೆ, ನಾನು ಮನಸ್ಸಿನಲ್ಲಿ ದೇವರಿಗೆ ಸಮರ್ಪಣೆ ಮಾಡಿದ್ದೇನೆ. ಸರಿ, ಹಾಗಾದರೆ ನೀನು ಮನಸ್ಸಿನಲ್ಲಿ ಊಟ ಮಾಡಿಬಿಡು, ಹೊಟ್ಟೆ ತುಂಬಿತೊಂದು ಮಾಡುವ, ಎಲ್ಲ ಮನಸ್ಸೇ ಪ್ರಧಾನ ರೀ ಅಂತ ಹೇಳ್ತಾನೆ ನಾವು. ಹಾಗಾದರೆ ಒಳ್ಳೆಯದು, ಎಲ್ಲ ಮನಸ್ಸೇ ಪ್ರಧಾನ ಅಲ್ಲ. ಅದು ಮನಸ್ಸಿನಲ್ಲಿ ಮಂಡಿಗೆ ಹೇಳ್ತಾರಲ್ಲ, ಇವತ್ತು 10 ಮಂಡಿಗೆ ತಿಂದು ಅಂತ ಹೇಳು, ಹೊಟ್ಟೆ ತುಂಬಿತು ಕೂತ್ಕೋ, ಊಟ ಮಾಡಲಿಕ್ಕೆ ಬರಬೇಡ ಅಂತ. ಆಗ ಸೋಲ್ತಾನೆ. ಅದನ್ನ ಮನಸ್ಸಿನಲ್ಲೇ ಮಾಡಲಿಕ್ಕೆ ಬರ್ತದೆ ಹೇಳಿದರೆ ಎಷ್ಟು ದಿನ ಮಾಡ್ತಾನೆ? ದಿನ ಮನಸ್ಸಿನಲ್ಲಿ ಊಟ ಆಯಿತು ಅಂತ ಹೇಳ್ತಾ ಬಾ, ಊಟ ಆಯಿತು ಅಂತ ಹೇಳ್ತಾ ಬಾ, ನೀನು ಪೂಜೆ ಆಯಿತು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಬಂದಿದ್ದೀಯಲ್ಲ, ಜಪ ಆಯಿತು ಅಂತ ನಾನು ಮನಸ್ಸಿನಿಗೆ ಹೇಳೋದು ಕೆಳಗೆ ಹೇಳೋದನು, ನಾನು ನಿಮ್ಮಾಗೆಲ್ಲ ಮಿಂದು ಬಂದೆಲ್ಲ ಓಡಾಡಿಕೊಂಡೆಲ್ಲ ಭಾವಶುದ್ಧಿ. ಅವ್ರು ಹೇಳ್ತಾರೆ, ಎಲ್ಲಕ್ಕಿಂತ ಮಿಗಿಲಾದದ್ದು ಭಾವಶುದ್ಧಿ. ಹಾಗಾಗಿ ನಾನು ಮೌನವಾಗಿ ಕೂತಿದ್ದೇನೆ, ಬೆಳಿಗ್ಗೆ ಎದ್ದ ತಕ್ಷಣ ಸುಮ್ಮನೆ ಇರ್ತೇನೆ, ಎಲ್ಲ ಆಯಿತು, ನಾನು ಮನಸ್ಸಿನಲ್ಲಿ ಎಲ್ಲ ಹೋಗ್ತೇನೆ. ನಾನು ಅಲ್ಲಿ ಗಂಗೆಗೆ ಹೋದ ಹಾಗೆ, ಮಿಂದು ಬಂದ ಹಾಗೆ, 3 ಸತಿ ಮುಳುಗಿದ ಹಾಗೆ ಎಲ್ಲ ಭಾವನೆಗಳಿಂದ ನಾನು ಯೋಚನೆ ಮಾಡಿ, ಮೈಯೆಲ್ಲ ಚಂಡಿ ಆದ ಹಾಗೆ ಯೋಚನೆ ಮಾಡಿ, ಮತ್ತು ಹಾಗೆ ಒರೆಸಿಕೊಂಡು ಬಂದ ಹಾಗೆಲ್ಲ ಮಾಡಿ ಅಂತ ಹೇಳ್ತಾನೆ. ನಾನೀಗ ಪ್ರತಿಮೆಯನ್ನು ಮನಸ್ಸಿನಲ್ಲಿ ಯೋಚನೆ ಮಾಡಿದೆ, ಅದಕ್ಕೆ ನಾನು ಭಾವದಿಂದ ಅಭಿಷೇಕ ಮಾಡಿದ್ದೇನೆ, ಈಗ ತೀರ್ಥ ಸಿಕ್ಕಿದೆ, ತೀರ್ಥ ಕುಡಿದಿದ್ದೇನೆ, ನಾನು ಮಡಿಯೇ ಹಾಕಿದ್ದೆ. ನಾನು ಹಾಗೆ ಹೇಳ್ತೇನೆ ಮುಂದುವರಿಸಿ, ಹಾಗೆ ನೀವು ಸುಮ್ಮನೆ ಕೂತ್ಕೊಳ್ಳಿ, ಈಗ ಯೋಚನೆ ಮಾಡಿ, ಅಕ್ಕಿ ತಂದಿದೆ, ಪಾತ್ರೆಗೆ ಬಿದ್ದಿದೆ, ಅಲ್ಲಿಗೆ ಬೆಂಕಿಯಲ್ಲಿ ಬೆಂದಿದೆ, ಅದಕ್ಕೆ ಬೇಕಾದಂಥ ಎಲ್ಲ ಮಸಾಲೆ ಹೊಸ ಪದಾರ್ಥ ಹಾಕಿದ್ದಾರೆ, ಒಳ್ಳೆ ಪಲಾವ್ ತಿಂದಿದ್ದೇನೆ ಹೇಳಿ ಮುಗಿಯಿತು. ಹೊಟ್ಟೆ ತುಂಬಲಿ. ಭೌತವಾದ ದೇಹಕ್ಕೆ ಭೌತವಾದ ಪದಾರ್ಥಗಳು ಬೇಕಾದರೆ ಕೇವಲ ಮನಸ್ಸು ಆಗೋದಿಲ್ಲ. ಅಂದರೆ ಹಾಗಾದರೆ ಭೌತವಾದ ದೇಹಕ್ಕೆ, ಭೌತವಾದ ಊಟಕ್ಕೆ ಭೌತವಾದ ತೀರ್ಥವೂ ಬೇಕೇ ಅಲ್ಲ, ಅದಕ್ಕೆ ಭೌತವಾದ ಪ್ರತೀಕವೂ ಬೇಕೇ ಅಲ್ಲ. ಮಾನಸಿಕ ಪ್ರತೀಕದಲ್ಲಿ ಪೂಜೆ ಪುನಸ್ಕಾರ ಅಂತ ಎಲ್ಲ ಭಾವಪುಷ್ಪ ಹೇಳಿದರು. ಅಹಿಂಸಾ ಪ್ರಥಮಂ ಪುಷ್ಪಂ, ಸತ್ಯ ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತದಯ ಪುಷ್ಪಂ, ಅಷ್ಟಪುಷ್ಪಗಳಿಂದ ಭಾವಪುಷ್ಪಗಳಿಂದ. ಅದು ಯಾರಿಗೆ? ಸನ್ಯಾಸಿಗಳಿಗೆ ಹೇಳಿದ ಪೂಜೆ. ಅವರು ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ. ಹಾಗಾಗಿ ಅವರು ಭಾವಪುಷ್ಪದಿಂದ ಭಗವಂತನಿಗೆ ಪುಷ್ಪವನ್ನು ತರಲೇವೆ. ಯಾಕೆ? ಪುಷ್ಪ ಕೊಯ್ದರೆ ಗಿಡಕ್ಕೆ ಹಿಂಸೆ ಆಗ್ತದೆ, ಅವರು ಹಿಂಸೆ ಮಾಡುವುದಿಲ್ಲ ಅಂತ ಇಟ್ಟಿದ್ದಾರೆ. ಯಾರ ತಂದುಕೊಟ್ರೆ ಆಗುವುದಿಲ್ಲ ಹೇಳಲಿಲ್ಲ ಅವರು. ಮತ್ತು ಅವರಿಗೆ ಪರಿಶುದ್ಧವಾದ ಇಂದ್ರಿಯ ನಿಗ್ರಹಾದಿಗಳೇ ಇರಬೇಕು, ಅದನ್ನೇ ದೇವರಿಗೆ ಸಮರ್ಪಿಸಬೇಕು ಅಂತ ಹಾಗೆ ಹೇಳಿದ್ದು ಹೊರತು ಅವನು ಪುಷ್ಪವನ್ನೇ ದೇವರಿಗೆ ಹಾಕಬಾರ್ದು ಹೇಳಲೇ ಇಲ್ಲ. ನಾನಿವತ್ತು ಪುಷ್ಪ ಪೂಜೆ ಮಾಡಿ ಆಗಿದೆ, ಯಾಕೆ? ಅಹಿಂಸೆ. ಹೌದು, ಅಹಿಂಸೆ ಎನ್ನುವುದನ್ನು ಅವನ ಬದುಕಿನಲ್ಲಿ ಒಪ್ಪಿಕೊಂಡ್ರೆ ದೇವರಿಗೆ ಒಂದು ಪುಷ್ಪ ಕೊಟ್ಟಾಗಿ, ಇವತ್ತು ಒಂದು ದಿನದಲ್ಲಿ ಅಲ್ಲ. ಅಹಿಂಸಾ ಪ್ರಥಮಂ ಪುಷ್ಪಂ ಅಂದರೆ ಇಡೀ ಬದುಕಿನಲ್ಲಿ ಸನ್ಯಾಸಿಯಾದವ ಯಾರಿಗೂ ಹಿಂಸೆ ಮಾಡುವುದಿಲ್ಲ ಎನ್ನುವುದೊಂದು ದೊಡ್ಡ ಪುಷ್ಪ ಮಾಡಿಕೊಂಡಿದ್ದಾನೆ. ಭಾವಪುಷ್ಪ, ಅದು ಭಾವಪುಷ್ಪ ಉಂಟು ಹೇಳಿದ ತಕ್ಷಣ ಪೂಜೆಯಲ್ಲಿ ಕೊಡಬಾರ್ದು ಹೇಳಿ ಯಾರೋ ತಂದುಕೊಟ್ರೆ ಹಾಕು, ನೀನಾಗಿ ತೆಗೆಯುವುದಿಲ್ಲ ಅಂತ ಮಾಡಿ. ಹಾಗೆ ಅವನಿಗಾಗಿ ಯಾವುದನ್ನು ಕಡಿಯುವುದಿಲ್ಲ, ಅಡಿಗೆಗೆ ಕಟ್ಟಿಗೆ ಅವನಿಗಾಗಿ ಯಾವುದನ್ನು ತೆನೆಯನ್ನು ಕಡಿಯುವುದಿಲ್ಲ. ಹಾಗೆ ವ್ರತ ಮಾಡಿದವನಿಗೆ ತಂದುಕೊಟ್ಟರೆ ಮಾತ್ರ ಅನ್ನುವವನಿಗೆ ಅದೆಲ್ಲ ಸರಿ. ಆದ್ದರಿಂದ ಪ್ರತಿಯೊಬ್ಬನೂ ಅದಕ್ಕೆ ಸಂಬಂಧ, ಅದು ಒಂದನ್ನು ಓದುವುದು ಒಂದನ್ನು ಬಿಡುವುದಾಗುವುದಿಲ್ಲ. ಮನಸ್ಸಿನಲ್ಲಿ ತೀರ್ಥ ನನಗೆ ಪವಿತ್ರವ ಉಂಟು, ಯಹ ಸ್ಮರಣೆ ಪುಂಡರೀಕಾಕ್ಷ, ನಾನು ಪುಂಡರೀಕಾಕ್ಷ ಸ್ಮರಣೆ ಮಾಡಿದ್ದೇನೆ, ಮಡಿಯಾಗಿದ್ದೇನೆ ಹೇಳಿದರೆ, ಹಾಗಾದರೆ ನಾವು ಗೋವಿಂದೇತಿ ಸದಾ ಸ್ನಾನಂ, ಗೋವಿಂದೇತಿ ಸದಾ ಜಪ, ಗೋವಿಂದೇ ಸದಾ ಅಧ್ಯಯನ, ಸದಾ ಗೋವಿಂದ ಹೇಳು, ಹೊಟ್ಟೆ ತುಂಬಿದಾಗಿದೆ ಹೇಳ್ತೆ, ಅಷ್ಟೇ ಹೇಳ್ತೆ. ನಿನಗೆ ಪುಂಡರೀಕಾಕ್ಷ ಸ್ಮರಣೆಯಿಂದ ಮಡಿಯಾದದ್ದು ಸ್ನಾನ ಮಾಡದೆ ಆಗಿಬಿಟ್ರೆ ಗೋವಿಂದ ಹೇಳೋದು ನಿಂತರ ಹೊಟ್ಟೆ ತುಂಬಿದ್ದು ಹೇಳಲಿಕ್ಕೆ ಆಗ್ತದೆ. ಅನ್ನಂ ಬ್ರಹ್ಮೇತಿ ವ್ಯಜಾನಾತಿ ಇರೋದು ಬ್ರಹ್ಮ 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 ಅಂತ ಹೇಳು, ಅನ್ನ ಹಾಗೆ ಅಂತ ತಿಳ್ಕೊಳ್ಳುವ, ಹೊಟ್ಟೆ ತುಂಬಿತು ಹೇಳಿಬಿಡುವ ಅಂತ ಹೇಳುವ.
ಅದರಿಂದ ಇಲ್ಲಿ ಬಹಳ ಸ್ಪಷ್ಟವಾಗಿ ಭಗವಂತನ ಪೂಜೆ ಎನ್ನುವುದು ಇಲ್ಲದೆ ನೀನು ಮೌನ ವಹಿಸುವ, ಮನನ ಮಾಡುವ, ಜಪನಿಷ್ಠನಾದ ಸನ್ಯಾಸದಂತೆ ಅಥವಾ ವಾನಪ್ರಸ್ಥನಂತೆ ಕಾಡಿನಲ್ಲಿ ಕೂತಿದ್ದರೂ ಪೂಜೆ ಆಗದು. ಪ್ರತಿಮಾ ಪೂಜೆ ಎನ್ನುವುದು, ಮಾಧ್ಯಮದ ಪೂಜೆ ಎನ್ನುವುದು ಬೇಕೇ ಬೇಕು. ಅದಿಲ್ಲದೇ ಇದ್ದರೆ ತೀರ್ಥಾದಿಗಳು ಇಲ್ಲದೆ ಹೋಗಿ ನಮಗೆ ಭೌತವಾದ ದೇಹವನ್ನು ಸಾಕಲಿಕ್ಕೆ ಬರುವುದಿಲ್ಲ. ಭೌತ ಪದಾರ್ಥಗಳನ್ನು ಕೊಡುವ ಮೂಲಕ ಯಾರ ಪೂಜೆ ಮಾಡಲಿಕ್ಕೆ? ವಿಷ್ಣು ಪೂಜೆ ಅಂತ ಹೇಳಿಬಿಟ್ರು. ಹಿಂದೆ ನಾವು ನೋಡಿದ್ದೇವೆ ವಿಷ್ಣುವನ್ನು. ಅದಕ್ಕೆ ವಿಷ್ಣು ಶಬ್ದಕ್ಕೆ ಇನ್ನೊಂದು ಅರ್ಥ ಅವತ್ತು ಹೇಳಿದ ಹಾಗೆ ವಿಶೇಷವಾದ ಆನಂದವನ್ನು ಪಡೆದವನು ಅಂತ ಅರ್ಥ. ನಷ್ಟ ನಿರ್ವೃತಿವಾಚಕ ಅಂತ ನಕಾರಕ್ಕೆ ಆನಂದ ಅಂತ ಅರ್ಥ. ಪೂರ್ಣವಾದ ಆನಂದದಲ್ಲಿ ಇರುವವನು ವಿಷ್ಣು. ಹೂ ಎನ್ನುವುದು ಏನು ಹೇಳ್ತದೆ ಕೇಳಿದರೆ ತಾಚ್ಛಲ್ಯಾರ್ತೆ ಉನಸ್ತತ ಅಂತ. ಹೂ ಎನ್ನುವುದು ಸ್ವಭಾವ ಅಂತ ಅರ್ಥ ಹೇಳ್ತದೆ. ನಿತ್ಯವಾದ ಆನಂದದ್ದು ಅವನದ್ದು ಸ್ವಭಾವವೇ, ಇನ್ಸ್ಟಿಂಕ್ಟ್, ಇನ್ಬಿಲ್ಟ್ ಹೇಳ್ತೇವಲ್ಲ ನಾವು. ಹಾಗೆ ಆ ವಸ್ತುವಿನಲ್ಲೇ ಇರುವಂಥದ್ದು. ಹಾಲಿನಲ್ಲಿ ಪೌಷ್ಟಿಕಾಂಶ ಎನ್ನುವುದು ನಾವು ಹಾಕಬೇಕಾಗಿಲ್ಲ, ಅದರಲ್ಲೇ ಉಂಟು. ಮೆಡಿಕೇಟೆಡ್, ಅದು ಔಷಧೀಯ ಅಂಶ ಉಂಟು ಅದರಲ್ಲಿ. ಹಾಗೆ ವಿಷ್ಣು ಅಂದರೆ ಪೂರ್ಣವಾದ ಆನಂದ ಉಳ್ಳವನು ಎನ್ನುವುದು ಸಹಜವೇ. ಆನಂದ ರೂಪನೇ ಇದ್ದಾನೆ. ಆನಂದಂ ಬ್ರಹ್ಮೇತಿ ವ್ಯಜಾನಾತ್. ಹಾಗಾಗಿ ನಮಗೆ ಅತ್ಯಂತ ಆನಂದವನ್ನು, ಶ್ರೇಯಸ್ಸು ಅಂದರೆ ಆನಂದ, ಅತ್ಯಂತ ಪೂರ್ಣವಾದ ಕೊನೆಯ ಗಳಿಗೆವರೆಗೂ ತೊಂದರೆ ಆಗದಂತೆ, ಸೈಡ್ ಎಫೆಕ್ಟ್ ಇಲ್ಲದಂತೆ ಯಾವುದಾದ್ರೂ ಒಂದು ಸಿಗುವುದಾಗಿದ್ದರೆ ಅದನ್ನು ಕೊಡುವವನು ಭಗವಂತ. ಇನ್ನು ಯಾರಿಂದಲೂ ಅಂಥ ಆನಂದವನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗುವುದಿಲ್ಲ. ಅದನ್ನು ಯಾರ್ಯಾರೋ ಪೂಜೆ ಮಾಡುವ ಮೂಲಕ ನಿಮಗೆ ಶ್ರೇಯಸ್ಸಾಗ್ತದೆ ಹೇಳುವುದಿಲ್ಲ. ಅದನ್ನು ಹುಡುಕುವ ಕೇಳಿದರೆ ಕೃಷ್ಣ ಹೇಳ್ತಾನೆ, ನೀನು ಯಾವ ದೇವತೆಗಳನ್ನು ಪೂಜೆ ಮಾಡ್ತೀ ಕೇಳ್ತಾನೆ. ನಾನು ಇಂದ್ರನನ್ನು ಪೂಜೆ ಮಾಡ್ತೇನೆ. ಮಾಡು, ಏನು ಸಿಗ್ತದೆ ನಿನಗೆ? ಸ್ವರ್ಗ ಕೊಡ್ತಾನವ, ತಗೋ. ಅಲ್ಲಿಗೆ ಶ್ರೇಯಸ್ಸಾಯ್ತಾ? ಆಯ್ತಲ್ಲ. ಏನಾಯಿತು ಕೇಳಿದರೆ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ನಿನ್ನ ಮತ್ತೆ ಇಂದ್ರ ಪೂಜೆ ಮಾಡಿದ ಪುಣ್ಯ ಕಳೆದ ನಂತರ ನಿನ್ನನ್ನು ಕೆಳಗೆ ದಬ್ತಾರೆ, ಬೀಳ್ತಿ. ಹೌದಾ? ಬೀಳ್ಲಿಕ್ಕೆ ಉಂಟ? ಮತ್ತೆ ಬೀಳ್ಲಿಕ್ಕೆ ಉಂಟಲ್ಲ, ಮತ್ತೆ ಹುಟ್ಟಿ ಬರಲಿಕ್ಕೆ ಉಂಟಲ್ಲ. ಹಾಗಾದರೆ ನಾನು ಯಾರ ಪೂಜೆ ಮಾಡಲಿ? ನಾನು ಬ್ರಹ್ಮನ ಪೂಜೆ ಮಾಡ್ತೇನೆ. ಅದು ಬಹಳ ಎತ್ತರದ ಲೋಕ. ಸರಿ, ಯಾವ ಲೋಕ? ಅದು ಸತ್ಯಲೋಕ. ಸರಿ, ಹೋಗಿ ಸೇರಿದೆ. ಮುಂದೇನಾಯಿತು? ಮುಂದೆ ಮನೆ ಯಥಾ ಪ್ರಕಾರ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ. ಕೆಳಗೆ ಬರಲಿಕ್ಕೆ ಉಂಟಲ್ಲ, ಶ್ರೇಯಸ್ಸಾಗಲಿಲ್ಲ. ಭೂತ ಸಮಾರಾಧನೆ ಮಾಡಿದರೆ ಭೂತಗಳ ಲೋಕಕ್ಕೆ ಹೋಗ್ತಿ, ಮತ್ತೆ ಹಿಂದೆ ಬರ್ತಿ. ದೇವತೆಗಳ ಪೂಜೆ ಮಾಡು, ಪಿತೃಗಳ ಸಮಾರಾಧನೆ ಮಾಡು, ಭೂತಗಳ ಸೇವೆ ನಡೆಸು. ಯಾವುದಾದರೂ ಶಾಶ್ವತ ಅಲ್ಲ, ಶ್ರೇಯಸ್ಕರ ಅಲ್ಲ, ವಾಪಸ್ ಬರಲಿಕ್ಕುಂಟು, ನೆನಪಿಟ್ಟು. ದುಃಖಕರ. ಮತ್ತು ನನ್ನ ಪೂಜೆ ಮಾಡಿದರೆ ಮಾವು ಇತ್ಯದು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಕೃಷ್ಣ ಹೇಳ್ತಾನೆ, ನನ್ನ ಬಳಿಗೆ ಬಂದವ ಹಿಂದೆ ಬರುವುದಿಲ್ಲ. ತದ್ಧಾಮ ಪರಮ ಮಮ ಯದ್ಗತ್ವಾ ನಿವರ್ತಂತೆ. ಹಿಂದೆ ಬಾರದ ತಾಣ ವೈಕುಂಠ ಪದವಿ ನನ್ನದು. ನನ್ನ ಪೂಜೆ ಮಾಡಿ ಹಿಂದೆ ಬರಲಿಕ್ಕಿಲ್ಲ. ಇದು ಶ್ರೇಯಸ್ಕರ. ಈಗ ದುಃಖ ಇಲ್ಲ ನಿನಗೆ. ಆದ್ದರಿಂದ ವಿಷ್ಣೋ ಆರಾಧನಾತ್ ಶ್ರೇಯಸ್ಕರಂ ನೃಣಾಂ ನಾಸ್ತಿ ಅನ್ನುವುದನ್ನು ಸ್ಪಷ್ಟಪಡಿಸಿ, ಯಾರ್ಯಾರೋ ಪೂಜೆ ಮಾಡಲಿಕ್ಕಿಲ್ಲ, ವಿಷ್ಣುವಿನ ಆರಾಧನೆ ಮಾಡಲಿಕ್ಕೆ ಉಂಟು ಎನ್ನುವುದಕ್ಕೆ ಸ್ಪಷ್ಟಪಡಿಸಿದ್ರು. ಪರಿಪೂರ್ಣವಾದ ಆನಂದ ಉಳ್ಳವನ ಎನ್ನುವ ನೆಲೆಯಲ್ಲಿ ಆನಂದದ ರೂಪದಲ್ಲಿ ನಮ್ಮೊಳಗೆ ಪ್ರವೇಶ ಮಾಡಿದ್ದಾನೆ. ಭಗವಂತ ಎಲ್ಲರೊಳಗೂ ನಿಂತಿದ್ದಾನೆ. ಹಾಗಾಗಿ ಭಗವಂತನ ಸೇವೆ ಮಾಡಬೇಕಾದ್ದು ಕಡ್ಡಾಯವಾಗಿದೆ. ಬಿಂಬನ ಉಪಾಸನೆ, ಆತ್ಮೋಪಾಸನೆ. ಯಾವಾಗ, ಎಲ್ಲಿ, ಏನು ಕೇಳಿದರೆ ಅದಕ್ಕೆ ಹೇಳ್ತಾರೆ, ಯುಗೇಸ್ಮಿನ್ ತಾಮಸೇ ಲೋಕೆ ಸತತಂ ಪೂಜ್ಯತೆ ನೃಭಿಹಿ. ಮನುಷ್ಯರು ಈ ಲೋಕದಲ್ಲಿ ಪೂಜೆ ಮಾಡಲಿಕ್ಕೆ ಉಂಟು. ಯುಗೇಸ್ಮಿನ್ ಒಂದು ಕಾಲ, ಅದು ಅಸ್ಮಿನ್ ಯುಗೆ ಅಂತ, ಈ ಕಲಿಯುಗದಲ್ಲಿ ಅಂತ. ಅದೆಂಥದ್ದು ಕಲಿಯುಗ ಅಂದರೆ ಅದು ತಾಮಸೆ, ಅದು ಒಳ್ಳೆಯದಲ್ಲ. ರಾಜಸ ಯುಗ ಅಲ್ಲ. ರಾಜಸ ಯುಗದಲ್ಲಿ ಮಿಶ್ರ ಇರ್ತದೆ ಫಲ, ಒಳ್ಳೆಯದು ಉಂಟು, ಕೆಟ್ಟದ್ದು ಉಂಟು. ತಾಮಸ ಯುಗದಲ್ಲಿ ಕೆಟ್ಟದೇ ಫಲ, ಒಳ್ಳೆಯದಿಲ್ಲ. ಕಾಣುವುದು ಒಳ್ಳೆಯದಾಗಿ ಕಾಣುವುದು, ಇದು ಭಯಾನಕ. ಕಾಣುವಾಗ ಒಳ್ಳೆಯದಾಗಿ ಕಾಣ್ತದೆ ನೋಡಿ. ಅಲ್ಲಿ ಮಿಠಾಯಿ ಅಂಗಡಿಗಳಲ್ಲಿ ಎಲ್ಲ ಸ್ವೀಟ್ಸ್ಗಳೆಲ್ಲ ಚಂದ ಚಂದ ಕಲರ್ ಎಲ್ಲ ಆಕಾರಗಳೆಲ್ಲ ಭಯಂಕರ ಮಾಡಿರ್ತಾರೆ. ನೋಡುವಾಗ ಭಾರಿ ಖುಷಿ. ತಾಮಸ ಅಂದರೆ ಇದು ಗಮ್ಮತ್ತು. ತಾಮಸದಲ್ಲಿ ಅದು ಮನುಷ್ಯನನ್ನು ಮರಳು ಮಾಡ್ತದೆ. ರಾಜಸದಲ್ಲಿ ವಸ್ತು ಎಳೆಯುವುದಿಲ್ಲ, ಇವನೇ ಎಳೆಯಲ್ಪಡುವುದಿಲ್ಲ, ಆದರೆ ಇವನಿಗೆ ಆಸೆಯಲ್ಲಿ ಹೋಗ್ತಾನೆ.
ಸಾತ್ವಿಕದಲ್ಲಿ ವಸ್ತು ಎಳೆಯುವುದೇ ಇಲ್ಲ, ಅದೇ ಹೇಳುತ್ತದೆ, ಅದೇ ಆಯ್ಕೆಯಲ್ಲಿ ಕೊಡ್ತದೆ, ಇದು ಮಾತ್ರ ತಿನ್ನಿ ಅಂತ. ತಾಮಸ ಆಗಲ್ಲ, ಅದು ತನ್ನನ್ನು ಅಟ್ರಾಕ್ಟಿವ್ ಆಗಿಸಿಕೊಂಡು ಮನುಷ್ಯನನ್ನು ಮೋಸಗೊಳಿಸಿ ಭ್ರಮೆಗೊಳಿಸಿ ನಾನು ಒಳ್ಳೆಯದು ಅಂತ ತಿಂದೆ ಮಾರ್ಯಾರೆ. ಹೌದಾ? ನೋಡಿ ನಾವೆಲ್ಲ ಎಷ್ಟು ಎಣ್ಣೆ ಅಂತೇಳಿ ಹಾಕ್ಕೊಂಡು, ಇಲ್ಲ ತಿರುಪತಿ ಲಡ್ಡು ನೋಡಿ ಭಾರಿ ಗಮ್ಮತ್ತು ಅಂತೇಳಿ ಎಲ್ಲ ತಿಂದರು. ಅದು ನೋಡಿದರೆ ಪ್ರಾಣಿಯ ಎಲುಬುಗಳಿಂದ ಮಾಡಿದ ಎಲ್ಲ ಪಸೆಗಳನ್ನೆಲ್ಲ ಹಾಕಿಬಿಟ್ಟಿದೆ. ನಾವು ಶುದ್ಧ ಶಾಕಾಹಾರಿಗಳು ಹೇಳುವವರ ಕತೆ ಎಂತಾಯ್ತು ಈಗ? ಇನ್ನವರಿಗೆ ಪರಿಶುದ್ಧತೆಯನ್ನು ತರುವ ಕತೆಗೆ ಅವರೇನು ಚಾಂದ್ರಾಯಣಾದಿಗಳು ವ್ರತ ಮಾಡಲಿಕ್ಕೆ ಸಿದ್ಧರಿದ್ದಾರ? ಇದು ಬಾಯಿ ಚಾಪಲದಿಂದ ಆಗಿರತಕ್ಕ ಕೆಲವೆಲ್ಲ ಅನ್ಯಾಯ. ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ತಾಮಸ ಇದು ಯುಗ, ಸಾತ್ವಿಕ ಇಲ್ಲಿ ಮುಖ ಕಾಣಬೇಡಿ. ಇಲ್ಲಿ ರಾಜಸ ಅಂದರೆ ಮಿಶ್ರವಾಗಿದೆ, ಸತ್ಯ ಆದರೂ ಸರಿ ಉಂಟಲ್ಲ, ಅರ್ಧ ಆದರೂ ಸಮ ಉಂಟಲ್ಲ ಅಂತ ಹೇಳಬೇಡಿ. ಇದು ಪೂರ ಹಾಳಾದದ್ದು ಸಮಯ, ಕಾಲ ಸರಿ ಇಲ್ಲ ಮತ್ತು ಜನರೂ ಸರಿ ಇಲ್ಲ. ತಾಮಸೇ ಲೋಕೆ ಮಧ್ಯದಲ್ಲಿದ್ದದ್ದು. ಯುಗೇಸ್ಮಿನ್ ತಾಮಸೇ ಲೋಕೆ ಅನ್ನುವಾಗ ತಾಮಸೇ ಯುಗೆ ಅಸ್ಮಿನ್, ಲೋಕೆ ತಾಮಸೇ ಅಸ್ಮಿನ್. ಈ ತಾಮಸ ಲೋಕದಲ್ಲಿ, ಈ ತಾಮಸ ಕಾಲದಲ್ಲಿ, ದೇಶ ಮತ್ತು ಕಾಲ ಇದೆರಡು ಹಾಳು ಅಂತ ಹೇಳ್ತಾ ಇದ್ದಾರೆ. ಯಾವುದೇ ವಸ್ತುವಿಗೆ ಬೆಲೆ ಬರುವುದು ದೇಶದಲ್ಲಿ, ಕಾಲದಲ್ಲಿ, ಮೌಲ್ಯ ಅದರದ್ದು. ಹಾಗಾಗಿ ದೇಶ ಒಳ್ಳೆ ದೇಶ ಆದರೆ, ಸಜ್ಜನರು ಇದ್ದ ದೇಶ ಆದರೆ ಆ ದೇಶಕ್ಕೇನು ಹೆಚ್ಚು ವೈಬ್ರೇಷನ್ ಇರ್ತದೆ. ಈಗ ದೇಶ ಇಟ್ಕೊಳ್ಳಿ, ಮನೆಯಲ್ಲಿ ಇಟ್ಕೊಳ್ಳಿ ಅಥವಾ ಮಂದಿರದಲ್ಲಿ ಇಟ್ಕೊಳ್ಳುವ. ಮಂದಿರದಲ್ಲಿ ಆವರಣಗಳಿರ್ತವೆ, ವೆರಾಂಡ ಇರ್ತದೆ, ಅಡಿಗೆ ಕೋಣೆ ಇರ್ತದೆ, ಜಗಲಿ ಇರ್ತದೆ, ಗರ್ಭಗುಡಿ ಇರ್ತದೆ. ಪ್ರತಿಯೊಂದರ ಸ್ಥಾನಮಾನದಲ್ಲಿರತಕ್ಕಂಥ ಬೆಲೆ ಹೆಚ್ಚು ಕಡಿಮೆ ಉಂಟು. ದೇವರ ಕೋಣೆಗೆ ಇರತಕ್ಕ ಬೆಲೆ. ಹಾಗೆ ಭಾರತ ಎನ್ನುವುದು ಭಗವಂತನ ಅವತಾರದ ಭೂಮಿ ಎನ್ನುವ ನೆಲೆಯಲ್ಲಿ ಅದಕ್ಕೆ ಹೆಚ್ಚು ಬೆಲೆ ಉಂಟು. ಅದರಿಂದ ದೇಶಕ್ಕೆ ಹೆಚ್ಚು ಬೆಲೆ ಮತ್ತು ಕಾಲಕ್ಕೆ ಒಳ್ಳೆಯ ಬೆಲೆ. ಈಗ ಹೇಳ್ತಾರೆ ಕಾಲವೂ ಕೆಟ್ಟಿದೆ, ದೇಶವೂ ಕೆಟ್ಟಿದೆ. ಕಾಲ ಕೆಡುವ ಮೂಲಕ ದೇಶ ಕೆಟ್ಟುಕೊಂಡು ಹೋಗಿದೆ, ದೇಶ ಕೆಡುವ ಮೂಲಕ ಕಾಲವು ಕೆಡ್ತಾ ಇದೆ. ಪ್ರದೇಶ ವಿಶೇಷಗಳಲ್ಲಿ ಪ್ರದೇಶವನ್ನೇ ನಾವು ಬೈಯುವುದಿಲ್ಲ, ಕಾಲಕ್ಕೆ ಅನುಗುಣವಾಗಿ ಆ ದೇಶದಲ್ಲಿ ಬರತಕ್ಕ ಜನರನ್ನು ನೋಡಿ ಹೇಳ್ತೇವೆ ನಾವು. ಲೋಕಸ್ತು ಭುವನೇ ಜನೇ ಅಂತಲೇ ಕೌಶಲ್ಯ ಇರೋದಕ್ಕೆ. ಅಂದರೆ ಕೆಟ್ಟ ಜನರು, ಕೆಟ್ಟ ಕಾಲ. ದೇಶದಲ್ಲಿ ಇರೋದು ಊರಿಗೆ ಬೈದೇನು ಪ್ರಯೋಜನ? ಊರನ್ನು ಹಾಳು ಮಾಡಿದ್ದವರು ಯಾರು? ಊರನ್ನು ಉದ್ಧಾರ ಮಾಡದೇ ಇರುವವರು ಯಾರು? ನೋಡಿ, ಊರಿಗೆಲ್ಲ ನಾವು ನೋಡ್ತಾ ಇದ್ದೇವೆ ಈಗ, ಎಲ್ಲೆಲ್ಲ ಊರಿಗೆಲ್ಲ ಅಲ್ಲಲ್ಲಲ್ಲಲ್ಲಲ್ಲಿ ಒಂದೊಂದು ಮಂದಿರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬೇಕಾದ ಹಾಗೆ ವಿಶಾಲವಾದ ಕ್ಷೇತ್ರಗಳು, ವ್ಯವಸ್ಥಿತವಾದ ತಾಣಗಳು. ಆದರೆ ಅಲ್ಲಿರತಕ್ಕಂಥ ಪೂಜೆಯ ವ್ಯವಸ್ಥೆಗಳು, ಪದ್ಧತಿಯ ಕ್ರಮಗಳು, ಅದರಲ್ಲಿ ಯಾವುದು ಸಹ ನಮಗೆ ಕಂಡು ಬಂದಲ್ಲಿದ್ದಾಗಿ ಯಾವುದು ಪ್ರಶಸ್ತವಾಗಿ ಇಲ್ಲ. ದೇಶ ಪ್ರಶಸ್ತವಾಗಿದೆ, ದೇಶದ ಜನರು ತಮ್ಮ ಟ್ರೆಡಿಷನ್ಸ್ಗಳನ್ನೆಲ್ಲ ಕಳ್ಕೊಂಡಿದ್ದ, ಶುದ್ಧತೆಯನ್ನು ಟ್ರೆಡಿಷನ್ಸ್ಗಳಲ್ಲಿ ಉಳಿಸಿಕೊಂಡಿಲ್ಲ. ಹೇಳುವಾಗ ಅದಕ್ಕೆ ಪರಕೀಯರ ಪ್ರಭಾವ, ಆಕ್ರಮಣ ಎಲ್ಲ ಹೇಳ್ತಾರೆ. ಕಾರಣ ಒಪ್ಪಿದ್ದೇನೆ ನಾನು, ಯಾರೇ ಇರಲಿ. ಪರಕೀಯರ ಆಕ್ರಮಣದಿಂದಾಗಿ ನಮಗೆ ಬೇಕಾದಷ್ಟು ನಮ್ಮ ಧರ್ಮದಲ್ಲಿ ಹಾನಿಯಾಗಿದೆ ಎನ್ನುವುದನ್ನು ನಾವು ಒಪ್ಪಿಕೊಂಡರೂ ಆ ಧರ್ಮವನ್ನು ಪುನಃ ಊರ್ಜಿತಗೊಳಿಸಬಹುದಲ್ಲ ನನ್ನ ಪ್ರಶ್ನೆ. ಅದನ್ಯಾಗಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ಅದಕ್ಕೆ ಯಾರು ಹೊಣೆಗಾರರೀಗ? ಹೇಳಲಿಕ್ಕೆ ಉತ್ತರ ಇಲ್ಲ. ಹಾಳಾದ್ದನ್ನು ಹಾಗೆ ಉಳಿಸಿಕೊಳ್ಳಬೇಕು ನಾವು ಹೇಳುತ್ತೇವೆ. ಪದ್ಧತಿಯನ್ನು ಬದಲಾಯಿಸ್ಬೋದಲ್ಲ, ಚೆಂದ ಮಾಡಬಹುದಲ್ಲ. ಇವತ್ತೊಂದು ಕಾಣಲಿಕ್ಕೆ ಕಮ್ಯುನಿಕೇಷನ್ಸ್ಗಳು ಜಾಸ್ತಿ ಇವೆ, ಬೇಕಾದಷ್ಟು ನೋಡಲಿಕ್ಕೆ ನಮ್ಮಲ್ಲಿ ಮೊಬೈಲ್ಗಳಿವೆ. ಬೇರೆ ಬೇರೆ ಕಡೆ ಪ್ರದೇಶಗಳಲ್ಲಿ ದೇಶ ವಿಶೇಷಗಳಿರತಕ್ಕ ಮಂದಿರಗಳಿರತಕ್ಕಂಥ ಪವಿತ್ರಕ್ಕೆ ಕಾರಣವಾದ ಪದ್ಧತಿಗಳನ್ನೆಲ್ಲ ನಾವು ಗಮನಿಸ್ತೇವೆ, ಗುರುತಿಸ್ತೇವೆ. ಆದರೆ ನಾವು ಅದನ್ನು ಉದಾಸೀನ, ಅಲ್ಲಿ ನಾವು ಹೀಗೆ ಇಲ್ಲಿ ಮಾಡೋದು ಅಂತೆ. ನಮಗೆ ಪ್ಯಾಂಟ್ ತೆಗಿಲಿಕ್ಕೂ ನಾಚಿಕೆ ಆಗ್ತದೆ, ಬನ್ಯಾನ್ ತೆಗಿಲಿಕ್ಕೂ ನಾವು ಆಚೀಚೆ ನೋಡುತ್ತೇವೆ. ನಮ್ಮದು ಪದ್ಧತಿ ಅಲ್ಲ. ಚಳಿಗಾಲ ಪ್ರದೇಶದಲ್ಲಿರತಕ್ಕಂಥ ಇತರರದ್ದು ಇಂಗ್ಲೀಷರ ಪದ್ಧತಿ ಪ್ಯಾಂಟ್, ಅಂದರೆ ಕಾಲಿಗೂ ಅವರು ಗೌಸ್ ಹಾಕಿದ ಹಾಗೆ ಚಳಿ ಆಗ್ತದೆ ಅಂತೇಳಿ, ಮೈಗೂ ಅವರು ಬಟ್ಟೆ ಹಾಕಿಕೊಂಡು ಪೂರ್ತಿ ಮುಚ್ಚಿಕೊಂಡು ಟೈ ಹಾಕಿಕೊಂಡು ಗಟ್ಟಿಯಾಗಿ ಒಳಗೆ ಗಾಳಿ ಹೋದರೆ ಚಳಿ ಆಗ್ತದೆ, ನೆತ್ತರು ಕಡ್ತದೆ ಹೇಳಿ. ಇದು ನಮಗೆ ಬೇಡ ನಿಜ. ನಮಗೆ ಇವತ್ತು ಪ್ಯಾಂಟ್ ಹಾಕಿದ್ರಿಂದ ನಮಗೆ ಬರ್ತದೆ, ವಾಸನೆ ಬರ್ತದೆ, ಕೈಕಾಲುಗಳೆಲ್ಲ ನಡುಗಿ ಹೋಗ್ತದೆ. ಯಾಕೆಂದರೆ ಇಲ್ಲಿ ಸೆಕೆ ಉಂಟು, ಇಲ್ಲಿ ಚಳಿ ಇಲ್ಲ. ಅದು ನಾವು ಪ್ಯಾಂಟ್ ಬಿಡೋದಿಲ್ಲ. ಇವತ್ತೊಂದು ಆಂದೋಲನ ಆಗ್ತಾಯಿದೆ, ಮಂದಿರಗಳಿಗೆಲ್ಲ ಬಂದಾಗ ಶಾಸ್ತ್ರೀಯ ಉಡುಪಿನಲ್ಲಿ ಬರಲಿ ಅಂತ. ಆದರೆ ಎಷ್ಟು ಜನ ಒಪ್ತಾರೆ?
ಪೂಜೆಯವರೇ ಚಡ್ಡಿ ಹಾಕೊಂಡು ಪೂಜೆ ಮಾಡಿದರೆ, ಬನಿಯನ್ ಹಾಕೊಂಡು ಪೂಜೆ ಆಗಿ ನಿಂತರೆ ನಾವು ಗಮನಿಸಿದ ಆಚೀಚನ ದೇವಸ್ಥಾನ ನಾವು ಗಮನಿಸಿದ ವಿಷಯಗಳಲ್ಲ ಇದು. ಇದು ಯಾಕೆ ಬದಲಾಗಲಿಲ್ಲ? ಇದು ಯಾಕೆ ಬದಲಾಗುವುದಿಲ್ಲ? ಇದು ಯಾಕೆ ಊರ್ಜಿತ ಆಗುವುದಿಲ್ಲ, ಉದ್ಧಾರ ಆಗುವುದಿಲ್ಲ, ಒಳ್ಳೆಯದಾಗುವುದಿಲ್ಲ? ಇದನ್ನು ಗಮನಿಸಿ, ಇದನ್ನು ಗುರುತಿಸಿ. ನಾನು ಅದರ ಬಗ್ಗೆ ಆಕ್ಷೇಪ ಮಾಡಿದ್ದಲ್ಲ. ನಾವು ಯಾಕೆ ಬದಲಾಗುವುದಿಲ್ಲ? ಬರುವವರು ಪ್ಯಾಂಟಿನಲ್ಲಿ ಬರುವುದು ಯಾಕೆ? ಅದರಿಂದ ತಾಮಸೇ ಲೋಕೆ ಅಂದರು. ಜನರು ಹಾಳಾಗಿದ್ದಾರೆ, ದೇಶವನ್ನು ಹಾಳು ಮಾಡ್ತಾ ಇದ್ದ. ಆಗಲೇ ನೀವು ಹೇಳಿದಿರಿ, ಬಂದಾಗಲೇ ಅಲ್ಲಿ ಉಗುಳುತ್ತಿದ್ದಾರೆ, ಮಂದಿರದ ಆಸುಪಾಸಿನಲ್ಲೇ ಒಳಗೇನೆ ಚಪ್ಪಲಿ ಹಾಕಿ ಓಡಾಡ್ತಾರೆ. ಇನ್ನು ಎಷ್ಟೋ ದೇವಾಲಯಗಳ ಜಗಲಿಗಳಲ್ಲಿ ಹೋಟೆಲ್ ಅಂಗಡಿಗಳಾಗಿವೆ. ನಾವು ಉಡುಪಿಯ ರಥಬೀದಿಯನ್ನೇ ಗಮನಿಸಿದರು. ಉಡುಪಿಯ ರಥಬೀದಿಯನ್ನೇ ಗಮನಿಸಿದರು, ಅಲ್ಲಿ ಶುದ್ಧವಾಗಿ ವ್ಯವಸ್ಥಿತವಾಗಿ ದೇವಾಲಯದ ಪರಿಸರವನ್ನು ನಾವು ಇಟ್ಟುಕೊಳ್ಳಿಲ್ಲ. ಆದ್ದರಿಂದ ದೇಶವೂ ಕಾಲವೂ ಎರಡೂ ಹಾಳಾಗುವ ಮೂಲಕ ಭಗವಂತನ ಪೂಜೆಯಲ್ಲಿ ಅತ್ಯಂತ ಪ್ರಾಶಸ್ತ್ಯವನ್ನು ನಾವು ಗಮನಿಸಲಿಕ್ಕೆ ಬರ್ತದೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಮುಂದೆ ಇದರ ಚಿಂತನೆ ಇನ್ನೊಮ್ಮೆ ನಡೆಸುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.